ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಆಶೀಶ್ ಸಾರಡ್ಕ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನವರು ನನ್ನ ಕ್ಲೈಮ್ನಲ್ಲಿ ತುಂಬ ಕಿರಿಕಿರಿಯನ್ನು ಮಾಡಿದರು ಅಂತ ಹೇಳುವಂತಹ ಒಂದು ವಿಡಿಯೋವನ್ನು ಕೆಲವು ದಿನಗಳ ಮುಂಚೆ ನಾನು ನನ್ನ ಫೇಸ್ಬುಕ್ ಚಾನೆಲ್ನಲ್ಲಿ ಹಾಕ್ಕೊಂಡಿದ್ದೆ. ಅದಕ್ಕೆ ಸ್ಟಾರ್ ಹೆಲ್ತಿನ ಶರತ್ ಶೆಟ್ಟಿ ಅಂತ ಹೇಳುವವರು ಒಂದು ಉತ್ತರವನ್ನು ಕೊಟ್ಟಿದ್ದಾರಂತೆ. ಈ ಉತ್ತರವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲೇ ಕೊಟ್ಟಿದ್ದಿದ್ರೆ, ಎಲ್ಲಾದರೂ ಅಪ್ಲೋಡ್ ಮಾಡಿದ್ದಿದ್ರೆ ನನ್ನ ಪಾರ್ಟ್ ಆಫ್ ದ ಸ್ಟೋರಿಯನ್ನು ಮತ್ತೆ ಅದಕ್ಕೆ ಅಲ್ಲೇ ರೆಸ್ಪಾಂಡ್ ಮಾಡ್ತಿದ್ದೆ. ಬಟ್ ಅವರು ಅದನ್ನು ಹಾಗೆ ಮಾಡ್ತಿಲ್ಲ. ಯಾರಾದರೂ ಇನ್ಶೂರೆನ್ಸ್ ಮಾಡಬೇಕು ಅಂತಿರುವವರು ಆಶೀಶ್ ಸಾರಡ್ಕ ಹೀಗೊಂದು ವಿಷಯವನ್ನು ಹೇಳಿದ್ದಾರಲ್ಲ ಅಂತ ಹೇಳುವಾಗ ಅವರಿಗೆ ಏಜೆಂಟ್ಗಳ ಮುಖಾಂತರ ಅಥವಾ ಹೀಗೆ ಕೇಳಿದವರಿಗೆ ತಾವೇ ಈ ವಿಡಿಯೋಗಳನ್ನು ಶೇರ್ ಮಾಡ್ತಿದ್ದಾರಂತೆ ವಾಟ್ಸಪ್ನಲ್ಲಿ. ಈ ವಿಡಿಯೋವನ್ನು ನನ್ನ ಸ್ನೇಹಿತರೊಬ್ಬರು ನನಗೆ ವಾಟ್ಸಪ್ನಲ್ಲೇ ಮತ್ತೆ ಶೇರ್ ಮಾಡಿದ್ರು. ಅದಕ್ಕೆ ನಾನು ಅಲ್ಲಿ ಉತ್ತರ ಕೊಟ್ಟು ಉಪಯೋಗ ಇಲ್ಲ, ಇಲ್ಲೇ ಉತ್ತರವನ್ನು ಕೊಟ್ಟರೆ ಎಲ್ಲರಿಗೂ ಡಾಕ್ಯುಮೆಂಟೇಶನ್ ಕ್ಲೀನ್ ಆಗಿರುತ್ತೆ, ನಾನು ನನ್ನ ಪಾರ್ಟ್ ಆಫ್ ದ ಸ್ಟೋರಿಯನ್ನು ಹೇಳಿದ ಹಾಗಾಗುತ್ತೆ ಅಂತ ಇಲ್ಲೇ ಉತ್ತರವನ್ನು ಕೊಡ್ತೀನಿ. ಮೊದಲಿಗೆ ಶರತ್ ಶೆಟ್ಟಿ ಅವರು ಏನನ್ನ ಹೇಳಿದ್ದಾರೆ ಇನಿಷಿಯಲ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಅನ್ನೋದನ್ನ ನೋಡೋಣ. ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಶರತ್ ಶೆಟ್ಟಿ ಅಂತ ಸ್ಟಾರ್ ಹೆಲ್ತ್ ಬಂಟ್ವಾಳ ಶಾಖೆಯ ಪ್ರಬಂಧಕನಾಗಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟಾರ್ ಹೆಲ್ತ್ ಕಂಪನಿ ಬಗ್ಗೆ ನೆಗೆಟಿವ್ ಇನ್ಫಾರ್ಮೇಶನ್ ಬಾರಿ ಸರ್ಕ್ಯುಲೇಟ್ ಆಗ್ತದೆ. ಇವಾಗ ನಮಗೆ ಕೂಡ ಕೆಲವೊಂದು ನಮ್ಮ ಏಜೆಂಟ್ ಬಂಧುಗಳು ಕಳಿಸಿದ್ದಾರೆ. ಸೊ ನನ್ನ ಗ್ರಾಹಕರಲ್ಲಿ ವಿನಂತಿ ಏನಂತ ಹೇಳಿದ್ರೆ, ನಮ್ಮ ಸಂಸ್ಥೆಯ ಗ್ರಾಹಕರ ವಿನಂತಿ ಏನಂತ ಹೇಳಿದ್ರೆ, ಇಂಥ ಇನ್ಫಾರ್ಮೇಶನ್ಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ ಯಾವುದೇ ಪ್ಯಾನಿಕ್ ಆಗದೆ ತಮಗೆ ಸಂಬಂಧಪಟ್ಟಂತೆ ಇವನ್ ಏಜೆಂಟ್ ಇರಬಹುದು ಅಥವಾ ಶಾಖೆಗೆ ಸಂಪರ್ಕಿಸಿ ಅದರ ಒಂದು ನಿಜವಾದ ಒಂದು ಮಾಹಿತಿಯನ್ನು ನೀವು ತಿಳ್ಕೊಂಡು ಅದರ ನಂತರ ಈ ಮೀಡಿಯಾದಲ್ಲಿ ಕಮೆಂಟ್ ಮಾಡುವಂತ ನಮ್ಮ ಅನಿಸಿಕೆ ಅಂತ ಹೇಳುತ್ತಾ, ಸೊ ಶ್ರೀಯುತ ಆಶೀಶ್ ಸಾರಡ್ಕ ಅವರು ಏನಿ ಫೇಸ್ಬುಕ್ ಪೇಜ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ನಿಜವಾದ ಇನ್ಫಾರ್ಮೇಶನ್ ನಾನು ನಿಮಗೆ ತೋರಿಸಲಿಕ್ಕಿದ್ದೇನೆ. ಸೊ ದಯವಿಟ್ಟು ಬಂದಿದ್ದು ಸೊ ಫಸ್ಟ್ ಕ್ಲೇಮು ರಿಜಿಸ್ಟರ್ ಆದದ್ದು ಇಲ್ಲಿದೆ ನೋಡಿ, 2025/28/2025 2 ಗಂಟೆಗೆ ಕೆಎಂಸಿ ಹಾಸ್ಪಿಟಲ್ ಫಸ್ಟ್ ಕ್ಲೇಮ್ ರಿಜಿಸ್ಟರ್ ಆಗಿದೆ. ಇಲ್ಲಿ ಇವರೊಂದು ಮಾತನ್ನ ಹೇಳ್ತಾರೆ, 28ನೆಯ ತಾರೀಕು ನಾವು ಕ್ಲೇಮನ್ನು ಆಕ್ಸೆಪ್ಟ್ ಮಾಡಿದ್ದೇವೆ ಅಂತ. ಅವರು ಇಲ್ಲಿ ನಿಮಗೆ ತೋರಿಸಬೇಕಾದ್ರೆ ಡಾಕ್ಯುಮೆಂಟನ್ನು ನಾನು ಇಲ್ಲಿ ಫ್ರೀಸ್ ಮಾಡ್ಲಿಕ್ಕೆ ಆಗ್ತದ ನೋಡ್ತೀನಿ, ಫ್ರೀಸ್ ಮಾಡ್ತೀನಿ. ನಿಮಗಿಲ್ಲಿ ಆಕ್ಸೆಪ್ಟೆನ್ಸ್ನ ಲೆಟರ್ ರಾತ್ರಿ 9 ಗಂಟೆಯ ಮೇಲೆ ಬಂದಿರುವಂತಹದ್ದು ಕಾಣುತ್ತೆ. ಆದ್ರೆ ಇವರು ಇಲ್ಲಿ ಏನನ್ನ ಕನ್ವೀನಿಯೆಂಟ್ಲಿ ಹೈಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಧ್ಯಾಹ್ನ ಎಷ್ಟು ಹೊತ್ತಿಗೋ KMC ಅವರು ಈ ಕ್ಲೇಮ್ ಅನ್ನ ರೇಸ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಇದು ಮಾಡಿ ಆದ ಮೇಲೆ 3 ಗಂಟೆ 10 ನಿಮಿಷಕ್ಕೆ, 3 ಗಂಟೆ 58 ನಿಮಿಷಕ್ಕೆ, 6 ಗಂಟೆ 12 ನಿಮಿಷಕ್ಕೆ 3 ಬಾರಿ ಈ ಕ್ಲೇಮ್ ಅನ್ನ ರಿಜೆಕ್ಟ್ ಮಾಡಿದ್ರು. ಮೊದಲ ಕ್ಲೇಮ್ 3:10ಕ್ಕೆ ರಿಜೆಕ್ಟ್ ಆದ ಕೂಡಲೇ ಆಸ್ಪತ್ರೆಯವರು ನನಗೆ ಅಂದ್ರೆ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಮಾಡಿಬಿಟ್ಟು ಕ್ಲೇಮ್ ರಿಜೆಕ್ಟ್ ಆಗಿದೆ ಸರ್, ಆಸ್ ಯೂಶುವಲ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನವರದ್ದು ಇರುವಂತಹದ್ದೇ ಇದು, ಬಟ್ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿದರು. 3 ಗಂಟೆಗೆ ಅವರು ಮತ್ತೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ, 3:58ಕ್ಕೆ ಮತ್ತೆ ರಿಜೆಕ್ಷನ್ ಮೇಲ್ ಬರುತ್ತೆ. ಈ ಬಾರಿ ರಿಜೆಕ್ಷನ್ ಮೇಲ್ ಬಂದಾಗ ಅವರು ನನಗೆ ಕಾಲ್ ಮಾಡ್ತಾರೆ, ಹೇಳ್ತಾರೆ ಸರ್ ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ಗೆ ನಾವು ಕ್ಲೇಮ್ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ, ಆಕ್ಸಿಡೆಂಟ್ ಕೇಸ್ ಅಂತ ಹೇಳಿ ನಾವು ಫೈಲ್ ಮಾಡಿದ್ದೇವೆ, ದಿಸ್ ಇಸ್ ಬಿಟ್ವೀನ್ ಹಾಸ್ಪಿಟಲ್ ಆ್ಯಂಡ್ ಇನ್ಶೂರರ್. ನನಗೆ ಅವರು ಏನನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂತಹದ್ದು ಗೊತ್ತಿಲ್ಲ, ಬಟ್ ಅವ್ರು ಏನು ಹೇಳಿದ್ದಾರೆ, RTA ಅಂತ ಹೇಳುವಂತಹದ್ದನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇಟ್ ಈಸ್ ಆಬ್ವಿಯಸ್, ನನ್ನ ಮಾವನಿಗೆ 14 ರಿಬ್ಕೇಜ್ ಫ್ರ್ಯಾಕ್ಚರ್ ಇತ್ತು, ತಲೆಯ ಬಳಿಯಲ್ಲಿ ಪೆಟ್ಟಾಗಿತ್ತು, ಕಾಲಲ್ಲಿ ಪೆಟ್ಟಾಗಿತ್ತು, ಕಣ್ಣಿನ ಹತ್ರ ಪೆಟ್ಟಾಗಿತ್ತು, ಆಕ್ಸಿಡೆಂಟಿನದ್ದೇ ಇಂಜುರೀಸ್ ಅಂತ ಹೇಳೋದಕ್ಕೆ ಇದಕ್ಕಿಂತ ಹೆಚ್ಚು ಸಬ್ಸ್ಟ್ಯಾನ್ಶಿಯೇಟೆಡ್ ಕ್ಲೇಮ್ ಬೇಕಾಗೋದಿಲ್ಲ. ಬಟ್ ಎನಿ ವಿಚ್ ವೇಸ್ ಆಕ್ಸಿಡೆಂಟ್ ಅಂತ ಹೇಳಿ ಹೇಗೆ ಗ್ಯಾರಂಟಿ ಮಾಡೋದು ಅಂತ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನವರಿಗೆ ನಾನು ಫೋನ್ ಮಾಡಿ ಕೇಳಿ ಕ್ಲೇಮ್ ಆಗ್ತಿಲ್ಲ ಅಂತ ಹೇಳಿದಾಗ, ಡು ಯು ಹ್ಯಾವ್ ಎನ್ FIR ಕಾಪಿ ಅಂತ ಕೇಳಿದರು. FIR ಕಾಪಿಯನ್ನು ಕೂಡ ಅವರಿಗೆ ಕಳಿಸಿದ್ದೇನೆ. ಈ ಒಟ್ಟಾರೆ ಹೋರಾಟಗಳು ಆಗಬೇಕಾದ್ರೆ ಸಾಯಂಕಾಲ 6 ಗಂಟೆ ಆಗಿತ್ತು. ಈ ಸಾಯಂಕಾಲ 6 ಗಂಟೆ 12 ನಿಮಿಷಕ್ಕೋ 13 ನಿಮಿಷಕ್ಕೋ ಮತ್ತೆ ಕ್ಲೇಮ್ ರಿಜೆಕ್ಟೆಡ್ ಅಂತ ಹೇಳುವಂತಹದ್ದು ಬರುತ್ತೆ. ಇದರಲ್ಲಿ ಇನ್ ಎಡಿಷನ್ ಟು ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ಅವರೊಂದು ಫುಟ್ ನೋಟ್ ಬರೀತಾರೆ. ಆ ನೋಟನ್ನು ನಾನು ನಿಮ್ಗೀಗ ತೋರಿಸ್ತೇನೆ, ವಿಚ್ ಕ್ಲಿಯರ್ಲಿ ಮೆನ್ಷನ್ಸ್ ನೀವು ಹೆಚ್ಚಿನ ಡಾಕ್ಯುಮೆಂಟ್ಗಳನ್ನು, ಹೆಚ್ಚಿನ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೀರಿ, ಆದರೂ ಕೂಡ ವಿ ರಿಗ್ರೆಟ್ ಟು ಇನ್ಫಾರ್ಮ್ ದ್ಯಾಟ್ ನಿಮಗೆ ಇನ್ಶೂರೆನ್ಸ್ ಕ್ಲೇಮ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೇನು ಮಾಡಿದೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದೆ. ಎಲ್ಲಿ ಹಾಕಿದೆ, ಮೇ 28, 2025 ನನ್ನ ಪೋಸ್ಟ್ ಇಲ್ಲಿದೆ, ಇದರದ್ದು ಸ್ಕ್ರೀನ್ಶಾಟ್ ನೋಡಿ. ಈ ಪೋಸ್ಟ್ ಹಾಕಿದ ಮೇಲೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೆಲವರು ಟ್ಯಾಗ್ ಮಾಡಿದ್ರು, ಒಂದಿಷ್ಟು ಜನ ತಮ್ಮ ಅನುಭವಗಳನ್ನು ಬರ್ಕೊಂಡ್ರು, ವಿಚ್ ಐ ವಾಸ್ ನಾಟ್ ಏಬಲ್ ಟು ಫಾಲೋ. ಬಟ್ ಏನಾಯಿತು, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನ ರೀಜನಲ್ ಮ್ಯಾನೇಜರ್ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಅವಕಾಶ ನನಗೆ ಸಿಕ್ತು. ವಿ ವಿಲ್ ಟೇಕ್ ಕೇರ್ ಆಫ್ ದಿಸ್ ಕ್ಲೇಮ್ ಸರ್, ಯು ಡೋಂಟ್ ಹ್ಯಾವ್ ಟು ವರಿ, ನೀವು ನಿಮ್ಮ ಪತ್ನಿಯನ್ನು, ನಿಮ್ಮ ಮಗುವನ್ನು, ನಿಮ್ಮ ಮಾವನನ್ನು ನೋಡಿಕೊಳ್ಳಿ, ಈ ಕ್ಲೇಮ್ನಲ್ಲಿ ಯಾವುದೇ ಸಮಸ್ಯೆ ಆಗದೇ ಇರುವ ರೀತಿಯಲ್ಲಿ ನಾವು ನೋಡಿಕೊಳ್ತೀವಿ ಅಂತ ಅವ್ರು ಹೇಳಿದರು. ಈಗ ಮತ್ತೆ ಶರತ್ ಶೆಟ್ಟರ ವಿಡಿಯೋಕ್ಕೆ ಹೋಗೋಣ, ಏನು ಹೇಳ್ತಾರೆ ನೋಡೋಣ.
ಎಲ್ಲಿದೆ ನೋಡಿ, ಫೈನಲ್ ಬಿಲ್ ಇಲ್ಲಿ ಉಂಟು. ಡಿಸ್ಚಾರ್ಜ್ ಸಮ್ಮರಿ ಓಪನ್ ಮಾಡ್ತಿದ್ದೇನೆ ನಾನು. ಡೇಟ್ ಆಫ್ ಅಡ್ಮಿಷನ್ 27/5/2025 ಉಂಟು. ಡೇಟ್ ಆಫ್ ಡಿಸ್ಚಾರ್ಜ್ ಇಲ್ಲಿ ನೋಡಿ 18/6/2025 ಅಂತಿದೆ. ಡಯಾಗ್ನೋಸ್ ಉಂಟು, ಕ್ಲೋಸ್ ಹೆಡ್ ಇಂಜರಿ ವಿತ್ ರೈಟ್ ಫ್ರಂಟಲ್ ಅಂತ ಉಂಟು. ಸೊ ಇದು ಡಯಾಗ್ನೋಸ್ ಅಲ್ಲಿ ಏನಾಗಿದೆ ಅಂತ ಅವರು ಡಯಾಗ್ನೋಸ್ ಮಾಡಿದ್ದಾರೆ. ಸೊ ಇದು ಡಿಸ್ಚಾರ್ಜ್ ಸಮ್ಮರಿ. ಅದರಲ್ಲಿ ಫೈನಲ್ ಬಿಲ್ ನೋಡಿ, ಇಲ್ಲಿ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ಅವರ ಡೇಟ್ ಆಫ್ ಅಡ್ಮಿಷನ್ 27/5/2025, ಡೇಟ್ ಆಫ್ ಡಿಸ್ಚಾರ್ಜ್ 18/6/2025 ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ನಮ್ಮ ಕಂಪನಿ ನೋಡಿ ಸೇಮ್ 18ನೇ ತಾರೀಕಿಗೆ ಇಲ್ಲಿ ಡೇಟ್ ಕೂಡ ನೋಡ್ಕೊಳ್ಳಿ, 18/6 ಗಂಟೆಗೆ ಸ್ಟಾರ್ ಹೆಲ್ತ್ಗೆ ಬಿಲ್ ಕಳಿಸಿದವರು ಟೋಟಲ್ 5,70,000 ರೂಪಾಯಿ. 5,70,000 ಬಿಲ್ ಕಳಿಸಿದ್ದಾರೆ. 5,70,000ದಲ್ಲಿ ಸ್ಟಾರ್ ಹೆಲ್ತ್ ಕಂಪನಿ 4,48,915 ಅಮೌಂಟ್ ಅನ್ನು ಅಪ್ರೂವ್ ಮಾಡಿದೆ. ಯಾಕಂತ ಹೇಳಿದ್ರೆ ಅವರ ಪಾಲಿಸಿ ತಗೊಂಡಿದ್ರಲ್ಲಿ ಆ ಪಾಲಿಸಿಯಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ 10% ಕೋ ಪೇಮೆಂಟ್ ಅಂತಿದೆ. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, 10% ಕೋ ಪೇಮೆಂಟ್ ಉಂಟು. ಬಿಲ್ಸ್ ಅಲ್ಲಿ ಬಿಲ್ಸ್ ಐಟಮ್ ನಾಟ್ ಕವರ್ಡ್ ಉಂಟು. ನೋಡಿ 5,70,000ದಲ್ಲಿ 65,000 ನಾನ್ ಮೆಡಿಕಲ್ ಐಟಮ್ಸ್ ಅಂತ ಡಿಸ್ಕ್ಲೋಸ್ ಮಾಡಿದ್ದಾರೆ. 5,70,000ದಲ್ಲಿ 65,000, ಅದರ ಜೊತೆಲಿ 49,000 ಕೋ ಪೇಮೆಂಟ್, ಅಂದ್ರೆ ಪಾಲಿಸಿಯಲ್ಲಿ ಎಲಿಜಿಬಲ್ ಇಲ್ಲ. ಕಂಪನಿ 4,48,915 ರೂಪಾಯಿಯನ್ನು ಸೇಮ್ ಡೇ 18ನೇ ತಾರೀಕು ಅವರಿಗೆ ಪೇಮೆಂಟ್ ಮಾಡಿದೆ. ಇದು ಫಸ್ಟ್ ಕ್ಲೈಮ್. ಡಿಸ್ಚಾರ್ಜ್ ಆದ ದಿನ ಒಂದೇ ದಿನದಲ್ಲಿ ಕ್ಲೈಮ್ ಬಂತು, ಕ್ಲೈಮ್ ಅನ್ನ ಆಕ್ಸೆಪ್ಟ್ ಮಾಡಿದ್ವಿ ಅಂತ ಹೇಳಿದ್ರು. ಶರತ್ ಶೆಟ್ಟರ್ಗೆ ಪ್ರಾಯಶಃ ಮರೆತು ಹೋಗಿರಬಹುದು, ದಿಸ್ ಇಸ್ ಹೌ ಕ್ಯಾಶ್ಲೆಸ್ ಕ್ಲೈಮ್ಸ್ ವರ್ಕ್. ಕ್ಯಾಶ್ಲೆಸ್ ಅಂತ ಹೇಳುವಂತಹದ್ದನ್ನು ಕ್ಯಾಶ್ಲೆಸ್ ಅಂತ ಹೇಳೋದು ಯಾಕೆ ಅಂತ ಹೇಳಿದರೆ, ಪೇಷಂಟ್ ಡಿಸ್ಚಾರ್ಜ್ ಆಗೋದಕ್ಕಿಂತ ಮುಂಚೆ ಆಸ್ಪತ್ರೆಯ ಜೊತೆಯಲ್ಲಿ ಕ್ಲೈಮ್ ಆಕ್ಸೆಪ್ಟ್ ಆಗಿಬಿಟ್ಟು ನೀವು ಕ್ಲೈಮ್ ಆಕ್ಸೆಪ್ಟೆಡ್ ಅಂತ ಹೇಳುವಂತಹ ಲೆಟರನ್ನು ಕೊಡದ ಹೊರತು ಪೇಷಂಟನ್ನು ಡಿಸ್ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಪೇಷಂಟನ್ನು ಡಿಸ್ಚಾರ್ಜ್ ಮಾಡುವಂತಹದ್ದು ಕ್ಲೈಮ್ ಸೆಟಲ್ಮೆಂಟ್ ಆದ ಮತ್ತೆಯೇ ನಮ್ಮ ಕೈಯಿಂದ ಎಕ್ಸ್ಟ್ರಾ ದುಡ್ಡನ್ನು ನಾವೇ ಕೈಯಾರೆ ಪೇ ಮಾಡಿಬಿಟ್ಟು, ಕೋಪೆ ಇರುವಂತಹದ್ದು ನಾನ್ ಬಿಲ್ಲೆಬಲ್ ಐಟಮ್ಸ್ ಇದ್ದಂತಹದ್ದನ್ನು ನಾವೇ ಕೊಟ್ಟು ಬಿಟ್ಟು ಮಾವನನ್ನು ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದು. ಸೇಮ್ ಡೇ ಪೇಮೆಂಟ್ ಮಾಡಿದೆ ಹಾಸ್ಪಿಟಲ್ಗೆ. ಈಗ ಎರಡನೇ ಕ್ಲೈಮ್ ನೋಡೋದಾದ್ರೆ 20 ತಾರೀಕಿಗೆ ನೋಡಿ, ಡೇಟ್ ಆಫ್ ಅಡ್ಮಿಷನ್ 20 ತಾರೀಕು 27/2025ರಿಂದ 18/8/2025. ಸಾಮಾನ್ಯ ಒಂದು 28 ದಿವಸ ಹಾಸ್ಪಿಟಲ್ ಅಲ್ಲಿ ಇದ್ರು ನೋಡಿ. 20 ತಾರೀಕಿಂದ 18/8/2025 5,89,000 ರೂಪಾಯಿ ಬಿಲ್ ಹೋಗಿದೆ. ಅದರಲ್ಲಿ 50,000 ನಾನ್ ಮೆಡಿಕಲ್ ಅಂತ ಕವರ್ ಅಪ್ ಮಾಡಲಿಲ್ಲ. ಆಸ್ ಪರ್ ಪಾಲಿಸಿ ಕಂಡೀಷನ್ ಪ್ರಕಾರ 10% ಕೋ ಪೇಮೆಂಟ್ ಉಂಟು. ಕಂಪನಿ ಅವರಿಗೆ 4,85,000 ಅಮೌಂಟ್ ಅನ್ನು ಪೇಮೆಂಟ್ ಮಾಡಿದೆ. ಫ್ರೆಂಡ್ಸ್ ಇಲ್ಲಿ ನೋಡಿ, 4,85,482 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಈ ಅಡ್ಮಿಷನ್ ನಲ್ಲೂ ಕೂಡ ಇಷ್ಟು ಬಿಲ್ ಆಗಿತ್ತು, ಇಷ್ಟು ದುಡ್ಡನ್ನು ನಾವು ಕ್ಲೈಮ್ ಮಾಡಿ ಕೊಟ್ವಿ, ಏನು ಸಮಸ್ಯೆ ನಮ್ಮಿಂದ ಆಗಲಿಲ್ಲ ಅಂತ ಅವ್ರು ಹೇಳಿದರು. ಇಲ್ಲೂ ಕೂಡ ನಾನು ಹಾಕಿದಂತಹ ಆ ದಿನದ ಪೋಸ್ಟಿನ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಮೊದಲಿಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಪ್ರೂವ್ ಮಾಡಿದ್ದದ್ದು 4,40,000 ರೂಪಾಯಿ. 45,000 ರೂಪಾಯಿಯನ್ನು 40,000 ರೂಪಾಯಿಯನ್ನು ಯಾವುದೋ ಒಂದು ಡಿಡಕ್ಷನ್ ಅಂತ ಹೇಳಿ ಹಾಕಿದ್ರು. ಈ ಪೋಸ್ಟ್ನಲ್ಲಿ ಇದೆ ಅದು. ಬೇಸಿಕಲಿ ಅವ್ರು ಏನು ಹೇಳಿದರು ಅಂದರೆ, ನೀವು ಡೀಟೇಲ್ಡ್ ಸ್ಪ್ಲಿಟ್ ಬಿಲ್ಲನ್ನು ಕೊಟ್ಟಿಲ್ಲದೆ ಇರುವ ಕಾರಣ ನಾವಿದನ್ನು ಡಿಡಕ್ಟ್ ಮಾಡ್ತಿದ್ದೀವಿ ಅಂತ. ಅದಕ್ಕೆ ಮತ್ತೆ ನಾನು ಅದೇ ಬಿಲ್, ಬೇರೆ ಏನು ಕೊಟ್ಟಿಲ್ಲ, ಕೊಟ್ಟಿರುವಂತಹದ್ದೇ ಬಿಲ್ಲನ್ನು ಮತ್ತೆ ಕಳಿಸಿಕೊಟ್ಟೆ. ಸ್ಪ್ಲಿಟ್ ಬಿಲ್ ಡೀಟೇಲ್ಡ್ ಆಗಿರುವಂತಹದ್ದು ಇಲ್ಲಿದೆ ನೋಡಿ, ವಾಟ್ ಈಸ್ ದ ರೀಸನ್ ಫಾರ್ ರಿಜೆಕ್ಷನ್ ಅಂತ ಕೇಳಿದೆ. ಇಷ್ಟು ಕಮ್ಮಿ ಕೊಟ್ಟದ್ದು ಯಾಕೆ ಅಂತ. ಏನು ಹೆಚ್ಚಿನ ಮಾಹಿತಿ ಬರಲಿಲ್ಲ. ಅರ್ಧ ಗಂಟೆಯಲ್ಲಿ ಮತ್ತೆ ಮೆಸೇಜ್ ಬಂತು ಸ್ಟೇಟಿಂಗ್ ದಟ್ ಬಿಲ್ ಇಸ್ ಅಪ್ರೂವ್ ಟು 4,85,000. ಸೊ ಇಲ್ಲಿ ಡಿಡಕ್ಟ್ ಆದದ್ದು ಏನು? ಇಲ್ಲಿ ಡಿಡಕ್ಟ್ ಆದ್ದು ಕೋಪೆ ಮಾತ್ರ. ದಿಸ್ ಇಸ್ ಆಲ್ಸೋ ಹೌ ಕ್ಯಾಶ್ಲೆಸ್ ಈಸ್ ಸಪೋಸ್ ಟು ವರ್ಕ್. ಇದು ಎರಡೂ ಕಡೆಯಲ್ಲಿ ಯಾಕೆ ಇಷ್ಟೆಲ್ಲ ಆಯಿತು ಅಂತ ಹೇಳಿದರೆ, ದಿಸ್ ಇಸ್ ಅನ್ ಹಾಸ್ಪಿಟಲ್. ಇದು ಇವರ ನೆಟ್ವರ್ಕ್ ಲಿಸ್ಟ್ ನಲ್ಲಿ ಇರುವಂತಹ ಹಾಸ್ಪಿಟಲ್ ಆದ ಕಾರಣ, ಕ್ಯಾಶ್ಲೆಸ್ ಇಲ್ಲಿ ಇರುವ ಕಾರಣ ಆಯಿತು. ಇಷ್ಟಾಗಬೇಕಾದ್ರೆ ಏನೆಲ್ಲ ಸಮಸ್ಯೆ ಬಂದಿತ್ತು? 3 ಸತಿ ಕ್ಲೇಮ್ ರಿಜೆಕ್ಷನ್ ಆಗಿತ್ತು. ಕ್ಲೇಮ್ ರಿಜೆಕ್ಷನ್ ಆದ ಮೇಲೆ ನಾನು ಡಾಕ್ಯುಮೆಂಟ್ ಕೊಟ್ಟ ಮೇಲೆಯೂ ಆಗಿದ್ದಂತಹ ರಿಜೆಕ್ಷನ್ಗೆ ನಾನು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರೀಬೇಕಾಗಿ ಬಂತು. ಸೋಷಿಯಲ್ ಮೀಡಿಯಾದಲ್ಲಿ ಬರೆದ ಮೇಲೆ ಅಪ್ರೂವಲ್ ಸಿಕ್ಕಿತು. ಈಗ 3ನೇ ಕ್ಲೇಮ್ ರಿಜಿಸ್ಟರ್ ಉಂಟು ಅವರಲ್ಲಿ. ಇದು ರಿಯಂಬರ್ಸ್ಮೆಂಟ್ ಕ್ಲೇಮ್ ರಿಜಿಸ್ಟರ್ ಆದದ್ದು ಪುತ್ತೂರು ಧನ್ವಂತರಿ ಹಾಸ್ಪಿಟಲ್ ಅಲ್ಲಿ ನೋಡಿ. ಧನ್ವಂತರಿ ಹಾಸ್ಪಿಟಲ್ ಅಲ್ಲಿ ಇಂಟಿಮೇಷನ್ ಆಗಿದೆ. ಅವರು ಕ್ಲೈಮ್ ಫಾರ್ಮ್ ಕಳಿಸಿದ್ದಾರೆ ನೋಡಿ. ಇಲ್ಲಿ ಡೇಟ್ ಕೂಡ ನೋಡಿಕೊಳ್ಳಿ. ಕ್ಲೈಮ್ ಫಾರ್ಮ್ ಅಲ್ಲಿ ಯಾವ ತಾರೀಕಿಗೆ ಕಳಿಸಿದ್ದಾರೆ ಅಂತ ಹೇಳಿ. ರಿಯಂಬರ್ಸ್ಮೆಂಟ್ ಮುಖಾಂತರ ಅಲ್ಲಿ ಪೇಮೆಂಟ್, ಕ್ಯಾಶ್ ಪೇಮೆಂಟ್ ಮಾಡಿ ರಿಯಂಬರ್ಸ್ಮೆಂಟ್ ಮುಖಾಂತರ ಸ್ಟಾರ್ ಹೆಲ್ತ್ಗೆ ಬಿಲ್ಸ್ ಅನ್ನು ಅವರು ಕಳಿಸಿಕೊಟ್ಟಿದ್ದಾರೆ. ಇಲ್ಲಿ ಡೇಟ್ ಅನ್ನು ಅವರು ಮೆನ್ಷನ್ ಮಾಡಲಿಲ್ಲ. ಬಟ್ ನಮ್ಮ ಕಂಪನಿ ಸಂಸ್ಥೆಯು 4/2/2022ಕ್ಕೆ ಬಿಲ್ ರಿಸೀವ್ ಮಾಡಿ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿದೆ. 4 ತಾರೀಕಿಗೆ ಫೆಬ್ರವರಿ 4, 2026. ನೀವು ಇಲ್ಲಿ ನೋಡ್ಕೊಳ್ಬೇಕು ಒಂದು ವಿಚಾರವನ್ನು. 4 ತಾರೀಕಿಗೆ ಸಂಸ್ಥೆಯಲ್ಲಿ ಬಿಲ್ ಅಪ್ಲೋಡ್ ಆಗಿದೆ. 5ನೇ ತಾರೀಕಿಗೆ ಬಿಲ್ ಅಪ್ರೂವ್ ಆಗಿದೆ ಅವರದು. ಸೇಮ್ ವಿದಿನ್ ಒನ್ ಡೇ ಅಲ್ಲಿ ಅವರ ಬಿಲ್ ಅಪ್ರೂವ್ ಆಗಿದೆ. 5/2/2020 ಅಪ್ರೂವ್ ಆಗಿದೆ. ಏನವರು 14,260 ರಿಯಂಬರ್ಸ್ಮೆಂಟ್ ಬಿಲ್ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಕಂಪನಿ 12,537 ರೂಪಾಯಿ ಅಪ್ರೂವ್ ಮಾಡಿದೆ ಅವರಿಗೆ. ಸೇಮ್ ವಿದಿನ್ ಒನ್ ಡೇ ಅಲ್ಲಿ.
ಲಾಸ್ಟ್ ಕ್ಲೇಮ್ ಇರುವಂತದ್ದು ಈಗ ಅವರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ನೋಡಿ, ಸೊ ಸ್ಟಾರ್ ಹೆಲ್ತ್ ಗಮನದಲ್ಲಿ ಇಟ್ಕೊಳ್ಳಿ ಆ ತರ ಈ ತರ ಅಂತ ಅವರು ಏನು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆಲ್ಲ ಮೆಸೇಜ್ ಬರ್ಕೊಂಡು ಅಂತ ಹೇಳಿದ್ರೆ, 4ನೇ ಬಿಲ್ 4 ತಾರೀಕಿಗೆ ಸೇಮ್ ಡೇ 4/2/2026ಕ್ಕೆ ಬಿಲ್ಸ್ ನಮ್ಗೆ ಇಲ್ಲಿ ಅಪ್ಲೋಡ್ ಆಗಿದೆ. ಯಾವ ಡೇಟ್ ಅವರು ಕಳಿಸಿದ್ದು ಕೊಟ್ಟಿದ್ದಾರೆ, ಡೇಟ್ ಮೆನ್ಷನ್ ಮಾಡಲಿಲ್ಲ ಇಲ್ಲಿ. ಆ 4 ತಾರೀಕಿಗೆ ರಿಸೀವ್ ಆದ ಬಿಲ್ಲಿಗೆ 6ನೇ ತಾರೀಕು 6/2/2026 ಕಂಪನಿ ಕ್ವೆರಿ ರೈಸ್ ಮಾಡಿದೆ. ಕ್ವೆರಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಬ್ಮಿಟ್ ಆದಂತ ಡಿಸ್ಟರ್ಸ್ ಸಮ್ಮರಿ ಅಥವಾ ಅದರ್ ರಿಪೋರ್ಟ್ ಅನ್ನು ವೆರಿಫಿಕೇಶನ್ ಮಾಡಿ ಕಂಪನಿಗೆ ಏನಾದರೂ ಅಡಿಷನಲ್ ಡಾಕ್ಯುಮೆಂಟ್ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಕಂಪನಿ ಕ್ವೆರಿ ರೈಸ್ ಮಾಡ್ತದೆ. ನೋಡಿ ಇಲ್ಲಿ ಇಷ್ಟು ಕ್ವೆರಿ ರೈಸ್ ಆದದುಂಟು, 6 ಕ್ವೆರಿ ರೈಸ್ ಆಗಿ. ಸಾಮಾನ್ಯವಾಗಿ ಒಂದು ಸಲ ಕ್ವೆರಿ ರೈಸ್ ಮಾಡಿದಾಗ ಮನುಷ್ಯ ನೆನಪು ಹಿಡಿದು ಸಾಮಾನ್ಯ. 6ನೇ ತಾರೀಕಿಗೆ ಮೊದಲ ಬಾರಿ ಕಂಪನಿ ಕ್ವೆರಿ ರೈಸ್ ಮಾಡಿತ್ತು, ರಿಮೈಂಡರ್ 1 ಅಂತ ಹೇಳಿ. 2ನೇ ಸಲ ಕ್ವೆರಿ ಅಪ್ಡೇಟ್ ಆಗಲಿಲ್ಲ. 21 ಫೆಬ್ರವರಿ 2026ಕ್ಕೆ 2ನೇ ಬಾರಿ ಕಂಪನಿ ಕ್ವೆರಿ ರೈಸ್ ಮಾಡಿ ಅಗೇನ್ ರಿಮೈಂಡರ್ ಹಾಕಿದೆ ಅವರಿಗೆ, ಕ್ವೆರಿ ಅಪ್ಡೇಟ್ ಮಾಡಿ ಅಂತ, ಕ್ವೆರಿ ರಿಪ್ಲೈ ಕೊಡಿ ಅಂತ. ಆವಾಗ ಕೂಡ ರಿಪ್ಲೈ ಬರಲಿಲ್ಲ. 3ನೇ ಬಾರಿ 8 ಮಾರ್ಚ್ಗೆ 3ನೇ ಬಾರಿ ರಿಮೈಂಡರ್ ಮಾಡಿದ್ದಾರೆ ಕಂಪನಿ ಕ್ವೆರಿ ಅಪ್ಡೇಟ್ ಮಾಡಿ ಅಂತ. ಆವಾಗ ಕೂಡ ರಿಪ್ಲೈ ಬರಲಿಲ್ಲ. ಕೊನೆಗೆ 4ನೇ ಬಾರಿ ನೋಡಿ 23 ಮಾರ್ಚ್ಗೆ ಫೈನಲ್ ರಿಮೈಂಡರ್ ಹಾಕಿದ್ದಾರೆ ಕ್ವೆರಿ ಅಪ್ಡೇಟ್ ಮಾಡಿ ಅಂತ. ಕ್ವೆರಿ ಬರಲಿಲ್ಲ. ಯೂಶುವಲಿ 3 ರಿಮೈಂಡರ್ ಆದ ನಂತರ ಯಾವುದೇ ಕ್ಲೇಮ್ ನ ಕ್ವೆರಿ ರಿಪ್ಲೈ ಬರದಿದ್ದಲ್ಲಿ ಆ ಕ್ಲೇಮ್ ಕ್ಲೋಸ್ ಆಗಿ ಬಿಡ್ತದೆ. ಅದರ ಮತ್ತೆ ಆ ಕ್ಲೇಮ್ ರಿಓಪನ್ ಮಾಡುವುದಿಲ್ಲ. ಇವರ ಕೇಸಲ್ಲಿ 4 ಸಲ ಕ್ವೆರಿ ಕೇಳಿ ಕೂಡ ಕ್ವೆರಿ ಅಪ್ಡೇಟ್ ಆಗಲಿಲ್ಲ. ಇವಾಗ ಲೇಟೆಸ್ಟ್ ಆಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಡೇಟ್ ನೋಡ್ಕೊಳ್ಳಿ, ಕ್ವೆರಿ ಕೇಳಿದ ಡೇಟ್ ನೋಡಿ 23/3 ಲಾಸ್ಟ್ ಅಕೌಂಟ್, ಆ ಕ್ಲೇಮ್ ಕ್ಲೋಸ್ ಆಗಿದೆ. ಶರತ್ ಅವರು ಇಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ, ನಾವು 6 ಬಾರಿ ಕ್ವೆರಿಯನ್ನು ರೈಸ್ ಮಾಡಿದ್ದೇವೆ ಅಂತ. ಆದರೆ ಒಂದು ವಿಷಯವನ್ನ ಇವರು ಕನ್ವೀನಿಯೆಂಟ್ಲಿ ಹೈಡ್ ಮಾಡ್ತಾರೆ. ಅದೇನು ಅಂದ್ರೆ, ಪ್ರತಿ ಸರ್ತಿ ಇವರು ಹೀಗೆ ರಿಮೈಂಡರ್ ಅನ್ನ ಕಳಿಸ್ತಾ ಇದ್ದದ್ದು ಅಪೂರ್ವ ಅಂತ ಹೇಳುವಂತಹ ಸತ್ತ ವ್ಯಕ್ತಿಯ ಮೇಲ್ಗೆ ಅಂತ. ನಾವು ಇದನ್ನು ಇವರಿಗೆ ಕಮ್ಯುನಿಕೇಟ್ ಮಾಡಿರ್ಲಿಲ್ವಾ? ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಹೀಗೆ ಬಂದಂತಹ 6 ಕ್ವೆರಿಗಳಿಗೆ ನಮ್ಮ ಕಡೆಯಿಂದ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳ್ತಾರೆ. ನಾನು ಆ ಮೇಲ್ಗೆ ನನ್ನ ಮೇಲ್ ಐಡಿಯಿಂದ ರೆಸ್ಪಾಂಡ್ ಮಾಡಿದ್ದೇನೆ, ಸ್ಟೇಟಿಂಗ್ ಐ ಆಮ್ ದಿ ಹಸ್ಬೆಂಡ್ ಆಫ್ ದ ಡಿಸೀಸ್ಡ್ ಅಂಡ್ ದ ನಾಮಿನಿ ಇನ್ ದಿಸ್ ಪಾಲಿಸಿ. ಅವಳಿಲ್ಲ, ಹಾಗಾಗಿ ನನ್ನ ಮೇಲ್ ಐಡಿಯಿಂದ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತಿದ್ದೇನೆ ಅಂತ ಹೇಳುವಂತಹ ಮೇಲನ್ನು ಕಳಿಸಿದ್ದೇನೆ ಸರ್. ನೀವು ಅದನ್ನು ನೋಡ್ಲಿಲ್ಲ ಅಂದ್ರೆ ನಾನು ಏನು ಮಾಡೋದಕ್ಕಾಗೋದಿಲ್ಲ. ಈ ಕೊನೆಗೆ ಮೊನ್ನೆ 37 ಅಂದ್ರೆ ಲಾಸ್ಟ್ ಜುಲೈ 31ಕ್ಕೆ ಇವರು ಆನ್ಲೈನ್ ಅಲ್ಲಿ ಏನು ಪೋಸ್ಟ್ ಮಾಡಿದ್ದಾರೆ ನೋಡಿ, ಆ ಪೋಸ್ಟ್ ಮಾಡಿದಾಗ ನಮ್ಮ ಡಿಜಿಟಲ್ ಟೀಮ್, ಆನ್ಲೈನ್ ಟೀಮ್ ಏನುಂಟು ಅವರಿಗೆ ಕನ್ಸಲ್ಟ್ ಆಗಿ ಅವರ ಹತ್ರ ಡಾಕ್ಯುಮೆಂಟ್ ರಿಕ್ವೆಸ್ಟ್ ಮಾಡಿ ಕೇಳಿದ್ದಾರೆ. ಸೊ ಅವರಿಗೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನಮ್ಮ ಡಿಜಿಟಲ್ ಟೀಮ್ ಅವರಿಗೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಸೊ ಸೇಮ್ ಡಾಕ್ಯುಮೆಂಟ್ ನಮ್ಮ ಡಿಜಿಟಲ್ ಟೀಮ್ ಕ್ಲೇಮ್ ಪೋರ್ಟಲ್ ಅಲ್ಲಿ ಅಪ್ಡೇಟ್ ಮಾಡಿಸಿದ್ದಾರೆ ವಯಾ ನಮ್ಮ ಸಪೋರ್ಟ್ ಟೀಮಿನ ಮುಖಾಂತರ. ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ, ಅದು ಕೂಡ ಮೇಲ್ ಮಾಡಿಸಿ ಸ್ಪೆಷಲ್ ಕೇಸ್ ಅಲ್ಲಿ ಅಪ್ರೂವ್ ಮಾಡಿಸಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಈ ಡಾಕ್ಯುಮೆಂಟ್ ಅವರು ಡಿಜಿಟಲ್ ಮುಖಾಂತರ ನಮ್ಮ ಟೀಮ್ ನವರಿಗೆ ಅಪ್ಡೇಟ್ ಮಾಡಿದ್ರು. ಸೊ ಇಲ್ಲಿ ಉಂಟು ನೋಡಿ, ನಮ್ಮ ಡಿಜಿಟಲ್ ಟೀಮ್ ನವರು ಮೇಲ್ ಕೂಡ ಹಾಕಿ ಕಂಪನಿಗೆ ಅಪ್ಡೇಟ್ ಮಾಡಿಸಿದ್ದಾರೆ ಕ್ಲಿಯರ್ ಆಗಿ, ಏನೆಲ್ಲ ಈ ತರ ಆಗ್ತುಂಟು, ಕ್ಲೀನ್ ಉಂಟು ಇಲ್ಲಿ ಪೋರ್ಟಲ್ ಅಲ್ಲಿ ಏನೆಲ್ಲ ಅವರು ಹಾಕಿದ್ದಾರೆ, ಏನು ಪ್ರಾಬ್ಲಮ್ ಉಂಟು ಹಾಕಿದನ್ನು ಮೆನ್ಷನ್ ಮಾಡಿದನ್ನು ಡಿಜಿಟಲ್ ಟೀಮ್ ನವರು ಅಪ್ಡೇಟ್ ಮಾಡಿದ್ದಾರೆ. 5ನೇ ತಾರೀಕಿಗೆ ಅವರ ಕ್ಲೈಮ್ ಅನ್ನು ಸೆಟಲ್ಮೆಂಟ್ ಮಾಡಿದ್ದಾರೆ. ಅಂದ್ರೆ 31 ತಾರೀಕಿಗೆ ಬಿಲ್ ಬಂದಿದೆ. 5/8 ಜುಲೈಗೆ ಏನು ಅವರು ಬಿಲ್ ಸಬ್ಮಿಟ್ ಮಾಡಿದ್ದಾರೆ ನೋಡಿ, 83,000 ಬಿಲ್ ರಿಸೀವ್ ಆಗಿದೆ ನಮಗೆ, 83,260 69,660 ರೂಪಾಯಿಯನ್ನು ಸೆಟಲ್ಮೆಂಟ್ ಮಾಡಿದ್ದಾರೆ. 2 ರಿಯಂಬರ್ಸ್ಮೆಂಟ್ ಕ್ಲೇಮಿಗೆ ನಾವು ಹಾಕಿದ್ವಿ. ಆ ರಿಯಂಬರ್ಸ್ಮೆಂಟ್ ಕ್ಲೇಮಿಗೆ ಅವರು ಕ್ವೆರಿ ರೈಸ್ ಮಾಡಿದ್ರು. ಕ್ವೆರಿ ರೈಸ್ ಮಾಡಿದ್ದಕ್ಕೆ ನಾವು ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡದೆ ಇದ್ದ ಕಾರಣ ಜುಲೈ 31ರವರೆಗೆ ಕ್ವೆರಿ ಓಪನ್ ಇತ್ತು. ಈ ಕ್ವೆರಿ ಓಪನ್ ಇದ್ದ ಕಾರಣ ಅವರು ಕ್ಲೇಮ್ ಅನ್ನು ಪ್ರಾಸೆಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಹೇಳುವ ಬದಲು ನಮ್ಮ ಬ್ರಾಂಚ್ಗೆ ಬಂದಿದ್ದಿದ್ರೆ, ನಮ್ಮ ಏಜೆಂಟ್ಗಳ ಹತ್ರ ಮಾತಾಡಿದ್ದಿದ್ರೆ, ನಮ್ಮ ಸಹಾಯವನ್ನ ಇವರು ಪಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಇದು ಆಕ್ಸೆಪ್ಟ್ ಆಗ್ತಿತ್ತು ಅಂತ. ಶರತ್ ಶೆಟ್ರೆ, ನಿಮಗೆ ಅರ್ಧ ಇನ್ಫಾರ್ಮೇಶನ್ ಇರುವುದು ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ಡಿಡ್ ಇನ್ ದ ಬಿಗಿನಿಂಗ್. ನಿಮಗೆ ನಾನಿಲ್ಲಿ 2 ರಿಜಿಸ್ಟರ್ಡ್ ಪೋಸ್ಟ್ನ ಡಾಕೆಟ್ ನಂಬರ್ ಅನ್ನು ಶೇರ್ ಮಾಡ್ತೀನಿ. ದಿಸ್ ಈಸ್ ದ ಡಾಕೆಟ್ ನಂಬರ್. ಒಂದು 21 ಡಿಸೆಂಬರ್ನದ್ದು, ಇನ್ನೊಂದು 27-28 ಡಿಸೆಂಬರ್ನದ್ದು ಡಾಕೆಟ್ ಹಾಕ್ತೀನಿ ನೋಡಿ. ಆಶಾ ಪಾರ್ವತಿ KV ಅಂತ ಹೇಳುವವರು ಶೇರ್ ಮಾಡಿರುವಂತಹದ್ದು. ಯಾರಿವರು? ಇವರು ನನ್ನ ಅತ್ತಿಗೆ, ಅಂದರೆ ನನ್ನ ಮಾವ KA ಈಶ್ವರ ಭಟ್ರ ಸೊಸೆ. ಅವ್ರು ಯಾಕೆ ಇದನ್ನು ಶೇರ್ ಮಾಡಿದ್ರು? ಯಾಕಂತ ಹೇಳಿದ್ರೆ ಅವರು ಪುತ್ತೂರಿನಲ್ಲಿದ್ದರು, ಪುತ್ತೂರಿನ ಆಸ್ಪತ್ರೆಯಲ್ಲಿ ಹಾಸ್ಪಿಟಲೈಸೇಷನ್ ಆಗಿದ್ದದ್ದು, ಇದಕ್ಕೋಸ್ಕರ ಸಬ್ಮಿಟ್ ಮಾಡಿದಂತಹ ಡಾಕ್ಯುಮೆಂಟ್ಸು, ಅದನ್ನು ಪೋಸ್ಟ್ ಮಾಡಿದಂತಹದ್ದು. ಈ ಪೋಸ್ಟ್ ಮಾಡೋದಕ್ಕೂ ಮುಂಚೆ ನಾನೊಂದು ಲೆಟರನ್ನು ಚೆನ್ನಾಗಿ ಬರೆದಿದ್ದೆ, ಸ್ಟೇಟಿಂಗ್ ದ್ಯಾಟ್ ಈ ಇನ್ಶೂರೆನ್ಸ್ನ ಪ್ರಪೋಸರ್ ಅಪೂರ್ವಕ್ಕೆ ಅವಳಿಲ್ಲ. ಅಕ್ಟೋಬರ್ 7ನೇ ತಾರೀಕಿಗೆ ಅವಳು ಸಾವನ್ನಪ್ಪಿದ್ದಾಳೆ. ಈ ಇನ್ಶೂರ್ಡ್ ಇರುವಂತಹದ್ದು KA ಈಶ್ವರ ಭಟ್, ಅವರು ನವೆಂಬರ್ 3ನೇ ತಾರೀಕಿಗೆ ಸಾವನ್ನಪ್ಪಿದ್ದಾರೆ. ನಮ್ಮ ಕೈಯಲ್ಲಿ ಆಗಿರುವಂತಹ ಒಂದು ತಪ್ಪು ಏನು ಅಂತ ಹೇಳಿದರೆ, ನಾವು ಅವರಿಬ್ಬರ ಸಾವಿನ ನಂತರ
ನವೆಂಬರ್ 3ಕ್ಕೆ ಅವರು ಸಾವನ್ನಪ್ಪಿದ ನಂತರ ಡಿಸೆಂಬರ್ 20ರವರೆಗೆ ಈ ಕ್ಲೇಮನ್ನು ಇನಿಷಿಯೇಟ್ ಮಾಡೋದಕ್ಕಾಗಿರಲಿಲ್ಲ. ಬಟ್ ನಮ್ಮ ಮನೆಯಲ್ಲಾದಂತಹ ಘಟನೆ, 2 ಜೀವಗಳನ್ನು ಕಳ್ಕೊಂಡಿದ್ದೇವೆ ನಾವು. ಒಬ್ಬಳು ತುಂಬ ಯಂಗ್ ಆಗಿರುವವಳನ್ನು ಕಳ್ಕೊಂಡಿದ್ದೇವೆ. ಆ ಕಾರಣದಿಂದ ನಮಗೆ ಕ್ಲೇಮ್ ರೇಸ್ ಮಾಡೋದಕ್ಕಾಗಿರಲಿಲ್ಲ. ಬಟ್ ನೌ ವಿ ಆರ್ ಡೂಯಿಂಗ್ ಇಟ್ ಅಂತ ಹೇಳುವಂತಹ ಲೆಟರ್ ಒಂದನ್ನು ಬರೆದು ಅದರಲ್ಲಿ ಸೈನ್ ಮಾಡಿ, ನನ್ನ KYCಯನ್ನು ಕೊಟ್ಟು, ನನ್ನ ಬ್ಯಾಂಕ್ ಡೀಟೇಲ್ಸನ್ನು ಶೇರ್ ಮಾಡಿಬಿಟ್ಟು ಎಲ್ಲ ಉಳಿದಿರುವಂತಹ ಡಾಕ್ಯುಮೆಂಟ್ಸನ್ನು ಇವರಿಗೆ ಕಳಿಸಿದ್ದೇವೆ. ರಿಜಿಸ್ಟರ್ಡ್ ಪೋಸ್ಟಲ್ಲಿ ನೀವು ಈ ಡಾಕ್ಯುಮೆಂಟ್ಸನ್ನು ಕಳಿಸಿದ್ದೀರಿ ಅಂತ ಹೇಳೋದಕ್ಕೆ ಏನು ಗ್ಯಾರಂಟಿ? ಕರೆಕ್ಟ್ ಕ್ವೆಶ್ಚನ್ ಬರಬಹುದಲ್ವಾ? ಶರತ್ ಶೆಟ್ಟರು ಹೇಳ್ಬಹುದಲ್ಲ, ಅವ್ರು ಯಾವುದು ಡಾಕ್ಯುಮೆಂಟನ್ನು ಕಳಿಸ್ಲಿಲ್ಲ, ಸುಮ್ಮನೆ 2 ರಿಜಿಸ್ಟರ್ಡ್ ಪೋಸ್ಟನ್ನು ನಮಗೆ ಕಳಿಸಿದ್ರು ಅಂತ. ಇದಕ್ಕೆ ಇವ್ರು ಹೀಗೆಲ್ಲ ಮಾಡ್ತಾರೆ ಅಂತ ಗೊತ್ತಿರುವವರೊಬ್ರು ಏನನ್ನು ಹೇಳಿದ್ರು ಅಂದರೆ, ನೀವೊಂದು ಕೆಲಸ ಮಾಡಿ, ರಿಜಿಸ್ಟರ್ಡ್ ಪೋಸ್ಟ್ ಮಾಡ್ತೀರಲ್ಲ, ಮಾಡುವಾಗ ಇನ್ನೊಂದು ಟ್ರೂ ಕಾಪಿಯನ್ನು ಅದರಲ್ಲಿ ಕಳಿಸಿ. ಆ ಟ್ರೂ ಕಾಪಿಯಲ್ಲಿ ನೀವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನವರದ್ದು ಸಿಗ್ನೇಚರ್ ಮತ್ತು ಸೀಲನ್ನು ತಗೊಳ್ಬೇಕು, ಸ್ಟೇಟಿಂಗ್ ದ್ಯಾಟ್ ವಿ ಹ್ಯಾವ್ ರಿಸೀವ್ಡ್ ದ ಡಾಕ್ಯುಮೆಂಟ್ ಅಂತ. ನಾವು ಅದನ್ನು ಮಾಡಿದ್ದೇವೆ. ಆ ಡಾಕ್ಯುಮೆಂಟಿಗೆ ಅವರು ಹಾಕಿರುವಂತಹ ಸೀಲ್ ಮತ್ತು ಸಿಗ್ನೇಚರ್ ನೋಡಿ. ಡೇಟ್ ಯಾವಾಗಿನದ್ದು ಅಂತ 25/1/2026 ಅಂತ ಕಾಣುತ್ತೆ. ಎನಿ ವಿಚ್ ವೇಸ್ ಐ ಆಮ್ ಅಟ್ಯಾಚಿಂಗ್ ದ ಡಾಕ್ಯುಮೆಂಟ್ ಆಸ್ ವೆಲ್ ಆಸ್ ದ ಝೂಮ್ಡ್ ಫೋಟೋ. ಯಾವಾಗಿನ ಡೇಟ್ ಇದೆ ನೋಡಿ, ಗೊತ್ತಾಯ್ತು ನಿಮಗೆ. ಇದಾದ್ಮೇಲೆ ಏನಾಯ್ತು, ಫೆಬ್ರವರಿಯಲ್ಲಿ ಇವರು ಮತ್ತೆ ಕ್ವೆರಿ ಹಾಕ್ತಾರೆ, ಸ್ಟೇಟಿಂಗ್ ದ್ಯಾಟ್ ನೀವು ನಮಗೆ ಒಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಶೇರ್ ಮಾಡಿಲ್ಲ ಅಂತ. ಡೆತ್ ಸರ್ಟಿಫಿಕೇಟ್ ಅಥವಾ ಡಿಸ್ಚಾರ್ಜ್ ಸಮರಿ ಅಂತ ಹೇಳ್ತಾರೆ, ಡೀಟೇಲ್ಡ್ ಸ್ಪ್ಲಿಟ್ ಬಿಲ್ ಬೇಕು ಅಂತ ಹೇಳ್ತಾರೆ, ಕೇಸ್ ಶೀಟ್ ಬೇಕು ಅಂತ ಹೇಳ್ತಾರೆ, ಅದರ ಜೊತೆಗೆ ಆಸ್ಪತ್ರೆಯ ರಿಜಿಸ್ಟ್ರೇಷನ್ ಫಾರ್ಮ್ ಬೇಕು ಅಂತ ಕೇಳ್ತಾರೆ, ಒಂದು ಡಾಕ್ಯುಮೆಂಟ್ ಏನೋ ಇದೆ ಅಂತ ಕಾಣುತ್ತೆ, ಅಥವಾ ಬಿಲ್ ಪೇಡ್ ಸ್ಟೇಟ್ಮೆಂಟ್ ಬೇಕು ಅಂತ ಕೇಳ್ತಾರೆ ಅಂತ. ನಾವು ಇದೆಲ್ಲವನ್ನು ಮುಂಚೆ ಶೇರ್ ಮಾಡಿದ್ವಿ. ಬಟ್ ಯಾವುದಕ್ಕೂ ಇರಲಿ ಅಂತ ಮಾರ್ಚ್ 1ನೇ ತಾರೀಕಿಗೆ ಮತ್ತೆ ಇವರಿಗೆ ಮೇಲ್ ಮಾಡಲಾಗುತ್ತೆ. ಪ್ರತಿಯೊಂದು ಡಾಕ್ಯುಮೆಂಟ್ಗಳು ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಇರುವಂತಹದ್ದು ಡೆತ್ ಸರ್ಟಿಫಿಕೇಟ್, ಕೇಸ್ ಶೀಟ್, ಹಾಸ್ಪಿಟಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಡಿಸ್ಚಾರ್ಜ್ ಸಮರಿಯನ್ನು ನಿಮಗೆ ಮುಂಚೆಯೇ ನಾವು ಕಳಿಸಿ ಆಗಿದೆ ಫಿಸಿಕಲ್ ಫಾರ್ಮ್ನಲ್ಲಿ. ಇದ್ರ ಜೊತೆಗೆ ನಾನು ಈ ಮೇಲ್ನಲ್ಲಿ ಬರೀತೇನೆ, ನಾವು ಯಾಕೆ ಬರೀತಿದ್ದೇವೆ ಇದನ್ನೆಲ್ಲ ಅಂತ ಹೇಳಿದರೆ, ಇಷ್ಟೊತ್ತಿಗಾಗಲೇ 5-6 ಸರ್ತಿ ಆಸ್ಪತ್ರೆಗೆ ಹೋಗಿ ನಿಮ್ಮ ಹತ್ರ ಇನ್ನೇನಾದರೂ ಹೆಚ್ಚಿದೆಯಾ ಅಂತ ಕೇಳಿದ್ದೇವೆ. ಡಿಟೇಲ್ಡ್ ಬಿಲ್ ಪೇಯ್ಡ್ ಅಂತ ಹೇಳುವಂತಹದ್ದು, ಬಿಲ್ ಪೇ ಮಾಡಿದ್ದೇವೆ ಅಂತ ಹಾಸ್ಪಿಟಲ್ನಿಂದ ಸೀಲ್ ಹಾಕಿರುವಂತಹ ಬಿಲ್ಲನ್ನು ಕೂಡ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ಗೆ ಒರಿಜಿನಲ್ಸ್ ಆಗಿದೆ. ಅದಕ್ಕೆ ಅವರು ನಮಗೆ ರಿಸೀವ್ಡ್ ಅಂತ ಹೇಳಿ ಸೈನ್ ಮಾಡಿ ವಾಪಸ್ ಕೊಟ್ಟಿರುವಂತಹ ಡಾಕ್ಯುಮೆಂಟ್ ನಮ್ಮ ಹತ್ರ ಇರುವಂತಹದ್ದು. ಈಗ ಇಷ್ಟನ್ನು ಕೊಟ್ಟಾದ ಮೇಲೆ ನೀವು ಸುಮ್ಮನೆ ಡಿಲೇ ಮಾಡುವ ಕಾರಣಕ್ಕಾಗಿ ನಮ್ಮ ಕ್ಲೇಮನ್ನು ಹೋಲ್ಡ್ ಮಾಡಿಡ್ತಿದ್ದೀರಿ, ಕ್ವೆರಿ ರೇಸ್ ಮಾಡ್ತಿದ್ದೀರಿ. ನೀವು ಯಾವ ಕಾರಣಕ್ಕೆ ಈ ಡಾಕ್ಯುಮೆಂಟ್ಸ್ ಇನ್ನೂ ಬೇಕು ಅಂತ ಕೇಳ್ತಿದ್ದೀರಿ, ಈವನ್ ಆಫ್ಟರ್ ಅಸ್ ಗಿವಿಂಗ್ ಇಟ್ ಮಲ್ಟಿಪಲ್ ಟೈಮ್ಸ್ ಅಂತ, ಮತ್ತು ಯಾವ ಸೆಕ್ಷನ್ನ ಅಂಡರ್ನಲ್ಲಿ ನೀವು ಇದನ್ನು ಕೇಳ್ತಿದ್ದೀರಿ ಅನ್ನುವಂತಹ ಮಾಹಿತಿಯನ್ನು ನನಗೆ ಕೊಡಬೇಕು ನೀವು. ಒಂದು ವೇಳೆ ನೀವು ಇದನ್ನು ಕೊಡಲಿಲ್ಲ ಅಂದರೆ ನಾನು IRDAI ಮತ್ತು ಓಂಬುಡ್ಸ್ಮನ್ಗೆ ಕಂಪ್ಲೇಂಟನ್ನು ಮಾಡ್ತೇನೆ ಅಂತ ಹೇಳಿದಂತಹ ಮೇಲನ್ನು ನಾನು ಅವರಿಗೆ ಮಾರ್ಚ್ 1ನೇ ತಾರೀಕಿಗೆ ಕಳಿಸಿದ್ದೇನೆ. ಮಾರ್ಚ್ 24ನೇ ತಾರೀಕಿಗೆ ನಾನು ಪೋಸ್ಟ್ ಹಾಕಿದ್ದೆ. ಇಷ್ಟೆಲ್ಲ ಕತೆ ಆಯಿತು, ಇಷ್ಟೆಲ್ಲ ಘಟನೆಗಳಾಯಿತು, ಇನ್ನೂ ಕೂಡ ಕ್ಲೇಮ್ ಆಕ್ಸೆಪ್ಟ್ ಆಗಲಿಲ್ಲ ಅಂತ ಹೇಳುವಂತಹದ್ದು. ಇಷ್ಟನ್ನು ಹಾಕಿದಾಗ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನ ಒಬ್ಬರು ಕಸ್ಟಮರ್ ಕೇರ್ನವರು ಕಾಲ್ ಮಾಡಿದರು. ಹೀಗೆ ಕಾಲ್ ಮಾಡಿದವರು ಹೇಳಿದರು, ಸರ್ ವಿ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ಸರ್ನ್, ನೀವು ಹೇಳಿರುವಂತಹದ್ದು ಸರಿ ಇದೆ, ಒಂದು ಕ್ಲೇಮನ್ನು ಈಗಲೇ ಆಕ್ಸೆಪ್ಟ್ ಮಾಡ್ತೇವೆ ಅಂತ ಹೇಳುವಂತಹದ್ದು. ಆ ಕ್ಲೇಮ್ ಫೆಬ್ರವರಿಯಲ್ಲೇ ಆಕ್ಸೆಪ್ಟ್ ಆಗಿತ್ತು. ಬ್ಯಾಂಕ್ ಡೀಟೇಲ್ಸ್ ಯಾಕೆ ನಿಮ್ಮದು ಕೊಟ್ಟಿದ್ದೀರಿ, ಯಾಕೆ ಪ್ರಪೋಸರ್ನ ಬ್ಯಾಂಕ್ ಡೀಟೇಲ್ಸ್ ಇಲ್ಲ, ನಾಮಿನಿಯ ಡೀಟೇಲ್ಸ್ ಯಾಕಿದೆ ಅಂತ ಹೇಳುವಂತಹ ಮಾಹಿತಿಯನ್ನೇ ಮತ್ತೆ ಕೇಳಿದರು. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಅಗೇನ್, ಅದು 12,000 ರೂಪಾಯಿಯ ಒಂದು ಕ್ಲೇಮ್. ಡೆತ್ ಸರ್ಟಿಫಿಕೇಟ್ ಡಿಸೆಂಬರ್ನಲ್ಲಿ ಅಪೂರ್ವನದ್ದು ಅಟ್ಯಾಚ್ ಮಾಡಿದ್ವಿ, ನನ್ನ KYC ಅಟ್ಯಾಚ್ ಮಾಡಿದ್ವಿ. ಆ ಲೆಟರ್ನಲ್ಲೇ ನಾನು ಬರೆದಿದ್ದೆ, ಅವಳಿಲ್ಲ, ಆ ಕಾರಣಕ್ಕೆ ನಾಮಿನಿ ಆಗಿರುವಂತಹ ನಾನು ಈ ಕ್ಲೇಮನ್ನು ನನಗೆ ಕೊಡಿ ಅಂತ ಕೇಳ್ತಿರುವಂತಹದ್ದು ಅಂತ. ಬಟ್ ದೇ ಡಿಡ್ ನಾಟ್ ಗಿವ್ ಇಟ್. ಆಯ್ತಪ್ಪ, ಇವರಿಗೆ ಡಾಕ್ಯುಮೆಂಟ್ ಬೇಕು ಅಂತ ಕೇಳಿದರು. ಆ ಡಾಕ್ಯುಮೆಂಟನ್ನು ಮಾರ್ಚ್ 24ನೇ ತಾರೀಕಿನ ಆಸುಪಾಸಿನಲ್ಲಿ ಕೊಟ್ಟಾಯಿತು. ಇದು ಅಪ್ರೂವ್ಡ್ ಸರ್ ಅಂತ ಅವರು ಹೇಳಿದರು. ಇನ್ನೊಂದನ್ನು ನಾನು ನಿಮಗೆ 2-3 ದಿನದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿದರು. ಅದಾದ ಮೇಲೆ ನಾನು ಅವರಿಗೆ ಮತ್ತೆ ರಿಮೈಂಡರ್ ಮೇಲನ್ನು ಕಳಿಸಿರುವಂತಹದ್ದು. ಇಲ್ಲಿ ಫರ್ದರ್ ಟು ಅವರ್ ಕಾಲ್ಸ್ ಈಸ್ ದೇರ್ ಎನಿ ಕಮ್ಯುನಿಕೇಷನ್ ರಿಗಾರ್ಡಿಂಗ್ ದಿಸ್ ಅಂತ ಕೇಳಿದ್ದೇನೆ, ಅಟ್ಯಾಚ್ ಮಾಡ್ತಿದ್ದೇನೆ. ಇದಾದ ಮೇಲೆ ಮತ್ತೆ ಏಪ್ರಿಲ್, ಮೇ, ಜೂನ್ ನಾನು ಅದನ್ನು ಫಾಲೋ ಅಪ್ ಮಾಡೋದಕ್ಕೆ ಹೋಗಲಿಲ್ಲ. ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಡನ್ ದಿಸ್ ಮಲ್ಟಿಪಲ್ ಟೈಮ್ಸ್. ಆಗಾಗ ಕಾಲ್ ಮಾಡೋದು ಇವರಿಗೆ, ಏನಾಯಿತು ಅಂತ ಕೇಳುವಂತಹದ್ದು, ನೋಡ್ತೀವಿ ಹೇಳ್ತೀವಿ ಅಂತ ಇವರು ಹೇಳುವಂತಹದ್ದು, ಇಷ್ಟೇ ಆಗ್ತಾ ಇತ್ತು ಹೊರತು ಮೇಲ್ ಕಮ್ಯುನಿಕೇಷನ್ ಏನೂ ಆಗಲಿಲ್ಲ. ನಾನು ಎಷ್ಟು ಸರ್ತಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ಗೆ ಕಾಲ್ ಮಾಡಿದ್ದೇನೆ ಅಂತ ಹೇಳುವಂಥದ್ದು ನನಗೆ ಮಾತ್ರ ಗೊತ್ತಿರೋದು. ಐ ಲಾಸ್ಟ್ ಮೈ ಕೂಲ್ ಆನ್ May 28.
May 28th, ಯಾಕೆ ಐ ಲಾಸ್ಟ್ ಮೈ ಕೂಲ್? ಐ ಲಾಸ್ಟ್ ಇಟ್ ಬಿಕಾಸ್ ದ್ಯಾಟ್ ವಾಸ್ 1 year anniversary ಆಫ್ ದಿ ಆಕ್ಸಿಡೆಂಟ್. ದ ಡೇ ಆಫ್ಟರ್ ದ್ಯಾಟ್, ಯಾವಾಗ ನಮ್ಮ ಕ್ಲೇಮ್ ರಿಜೆಕ್ಟ್ ಆಗಿತ್ತಲ್ಲ, ಆ ದಿನದ್ದು ನನ್ನ ಮಗಳು ಆಸ್ಪತ್ರೆಯ ವಾರ್ಡ್ನಲ್ಲಿ ಪೆಟ್ಟು ಮಾಡಿಕೊಂಡು ಒಬ್ಬಳೇ ಮಲಗಿದ್ಲು. ಅವಳ ಜೊತೆಯಲ್ಲಿ ನನ್ನ ಅತ್ತೆಯನ್ನು ನಾನು ಕೂರಿಸಿದ್ದೆ, ಮಾವ ಮತ್ತು ಅಪೂರ್ವ ICU-ವಿನಲ್ಲಿದ್ಲು. ಇದಿಷ್ಟು ಆಗಬೇಕಾದ್ರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನವರು ನನ್ನ ಕ್ಲೇಮನ್ನು ರಿಜೆಕ್ಟ್ ಮಾಡಿದರು. ಮಲ್ಟಿಪಲ್ ನಂಬರ್ ಆಫ್ ಟೈಮ್ಸ್ ಅವರಿಗೆ ಕಾಲ್ ಮಾಡಿದ್ರು ಕೂಡ ಅವರು ಅದನ್ನು ರಿಜೆಕ್ಟ್ ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಿ ಬರೆದ ಮೇಲೆ ಅವರು ಈ ಕ್ಲೇಮನ್ನು ಮತ್ತೆ ಆಕ್ಸೆಪ್ಟ್ ಮಾಡಿದ್ರು ವಿದೌಟ್ ಸಬ್ಮಿಟಿಂಗ್ ಎನಿ ಅಡಿಷನಲ್ ಡಾಕ್ಯುಮೆಂಟ್ಸ್ ಅಂತ May 28ಕ್ಕೂ ನಾನು ಬರೆದಿರುವಂತಹ ಪೋಸ್ಟ್ನಲ್ಲಿ ಹಾಕಿದ್ದೇನೆ. ಇಷ್ಟಾಗಬೇಕಾದ್ರೂ ಶರತ್ ಶೆಟ್ರಿಗೆ ಸಹಾಯ ಮಾಡಬೇಕು ಅಂತ ಅನಿಸ್ಲಿಲ್ಲ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನ ಯಾರಿಗೂ ಕೂಡ ಯಾವ ಸಹಾಯವನ್ನು ಮಾಡಬೇಕು ಅಂತಲೂ ಅನಿಸ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಬಂದಿರಬೇಕಾದ್ರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸನ್ನು ಎಷ್ಟೋ ಜನ ಟ್ಯಾಗ್ ಮಾಡಿದ್ದಾರೆ. ಇನ್ಶೂರೆನ್ಸ್ ಕಂಪನಿಗೆ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಬೇಕು ಅಂತ ಹೇಳುವಂತಹ ಮನಸ್ಥಿತಿ ಇದ್ದಿದ್ರೆ ಅಷ್ಟೊತ್ತಿಗೆ ಸಹಾಯ ಮಾಡ್ಬೋದಿತ್ತು. ಬಟ್ ಡಿಡ್ ದೇ ಡೂ ದ್ಯಾಟ್? ನೋ, ದೇ ಡಿಡ್ಂಟ್ ಡೂ ಇಟ್. ಎನಿ ವಿಚ್ ವೇಸ್, ಇಲ್ಲಿಂದ ಮತ್ತೆ ಮುಂದಕ್ಕೆ ಹೋಯ್ತು. ಜುಲೈಯಲ್ಲಿ, ಅದೇ 31ನೇ ತಾರೀಕು, ಯಾವತ್ತು ಐ ಲಾಸ್ಟ್ ಮೈ ಕೂಲ್, ಐ ರೋಟ್ ಅ ಪೋಸ್ಟ್ ಸ್ಟೇಟಿಂಗ್ 2 ಇನ್ಶೂರೆನ್ಸ್ ಪಾಲಿಸಿಗಳು ಓಪನ್ ಇದ್ದಾವೆ ಅಂತ ಹೇಳುವಂತಹದ್ದು. ಶರತ್ ಶೆಟ್ರ್ ಏನು ಹೇಳ್ತಾರೆ, ನಾವಿದನ್ನೊಂದು ಸ್ಪೆಷಲ್ ಕೇಸ್ ಅಂತ ತಗೊಂಡು ಅವರ ಬಳಿಯಲ್ಲಿ 31ನೇ ತಾರೀಕಿಗೆ ಡಾಕ್ಯುಮೆಂಟ್ಗಳನ್ನು ಮತ್ತೆ ಪಡ್ಕೊಂಡು ಅಪ್ಲೋಡ್ ಮಾಡಿಕೊಂಡ್ವಿ. ಆ ಕೂಡಲೇ ಕ್ಲೇಮ್ ಆಕ್ಸೆಪ್ಟ್ ಆಯಿತು ಅಂತ. ಐ ಹ್ಯಾವ್ ದಿ ಕಾನ್ವರ್ಸೇಷನ್ ವಿತ್ ದ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಸರ್ವಿಸ್ ಅಡ್ವೈಸರ್, ಕಸ್ಟಮರ್ ಕೇರ್ ಸಪೋರ್ಟ್ನ ಇಂಜಿನಿಯರ್ 2 ಬಾರಿ ನನಗೆ ಆ ದಿನ ಕಾಲ್ ಮಾಡಿದ್ರು. ಅವರ ಜೊತೆಯಲ್ಲಿರುವಂತಹ ಕಾನ್ವರ್ಸೇಷನ್ ಇಲ್ಲಿದೆ. ಹಲೋ, ಮಾತಾಡುವ ರೀತಿ ನೋಡಿ. ಹಲೋ ಹಲೋ, ಹಲೋ ಹಲೋ, is it speaking to Ishwara? No, this is Ashish. Tell me. Ashish, my name is Praveen. I am calling from Star Health Insurance. Yes. So, do you know anybody in this name, Ishwara? Yes, my father-in-law. Okay. So, it's regarding on one claim, sir. So, that claim number is 1441072. It's submitted for the reimbursement. Yes. That already approved, but still that amount is not credited to your account. One minute, sir. I will reach you back in 1 minute. Okay. Check that SBI bank account you given. Sir. So we already processed that. Okay. So due to some technical issue, that delay has happened. So kindly wait just Monday. Okay. Maybe today, otherwise Monday it will credit to your account at 13,000. So what was the reason for the delay so long? I mean, it's from July 10th is when, see, this is ongoing from last October, man. I'm not even angry on you people anymore because, see, my wife is the proposer. He is no more. He is dead. My father-in-law is the insured. He is no more. He is also dead. And I can't run behind everyone on this ride. I have a 4-year-old kid. I had almost forgotten. Then I remembered again. And then I see there is nothing that has happened. So this is not right. Not at all right. I don't want to be angry on you or abuse you because you are just an employee, but I'm sure I'll take care of Star Health Insurance. So that's one thing. Yeah, carry on. So what about the other one? No, it's a valid reason only for you, sir, because you can angry whatever you can do, sir, because delay is happened from our side. Okay, due to the technical issues. ನೋಡಿ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಏನನ್ನು ಹೇಳ್ತಿದ್ದಾರೆ, ಯು ಕ್ಯಾನ್ ಬಿ ಆಂಗ್ರಿ ಆನ್ ಅಸ್, ಡಿಲೇ ಹ್ಯಾಸ್ ಹ್ಯಾಪನ್ಡ್ ಫ್ರಮ್ ಅವರ್ ಸೈಡ್ ಅಂತ. Only it delay happened. So I will we already refer to that next account team already. Okay, so they given the authority that maybe today or maximum Monday it will settle to your account. Okay, what about the other one? That's why I called. And for other is ಅದರ್ ಅಂತ ಹೇಳ್ತಿರುವಂತಹದ್ದು 83,000 ಏನೋ ಪಾಲಿಸಿ ಇದೆ, ಕೊನೆಗೆ 69,000 ಅಪ್ರೂವ್ ಮಾಡಿದ್ರಲ್ಲ, ಆ ಪಾಲಿಸಿಯ ವಿಷಯ ಅದು. They don't ask us for any more documents. We have shared all the documents. They had asked for. Can you confirm it the mail ID, sir? Yeah, it is that support whatever you. What they say is, I mean, I have written a reference to the Star Health Insurance claim policy held by my late wife. 19.43 ನಿಮಿಷದ ಕಾಲ್ ಇದೆ. ಐ ವಿಲ್ ನಾಟ್ ಪ್ಲೇ ದಿ ಎಂಟೈರ್ ಥಿಂಗ್ ಹಿಯರ್. Sorry for waiting for long, sir. Okay, so I check with the team. Okay, so in that they already mailed you regarding 2 documents they required.
Apart from that, all has been submitted. That What are sheet, I tell you what, the bills also, right? So whatever they are asking, the bills are also submitted. total payment receipt. Yes, that is submitted in the physical form to the Mangalore support or whatever. We have already submitted that as well. That's what I'm saying. See, in that, okay, I can see one other mail ID in that reply to the thing. Basically, see, proper medicine bills, original payment received towards the final bill. Everything of this is submitted. They're simply, I mean, see, if 3 times we have submitted everything, the 4th time would we not do that? This is simply, I mean, what do I say? I can't even argue with you guys. I'm tired of doing that. This is just a delay tactic. That's all. Nothing more than that. ಇದು ಕತೆ. ಜುಲೈ 31ನೇ ತಾರೀಕಿಗೆ ನಾವು ಹೊಸ ಡಾಕ್ಯುಮೆಂಟ್ಸ್ ಏನನ್ನು ಸಬ್ಮಿಟ್ ಮಾಡಲಿಲ್ಲ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಮುಂಚೆಯೇ ನಾವು ಕೊಟ್ಟಿದ್ವಿ. ಶರತ್ ಶೆಟ್ರೆ, ನೀವು ಹೇಳುವಂತಹದ್ದೇನು? ಮೊದಲಿಗೆ ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಬೇಕಿತ್ತು. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನ ಮಂಗಳೂರು ಆಫೀಸಿಗೆ ನಾವು ಮೊದಲು ಕಾಂಟ್ಯಾಕ್ಟ್ ಮಾಡಿದ್ದು. ಅವರಿಗೆ ನಾವು ಮೊದಲು ಡಾಕ್ಯುಮೆಂಟ್ಗಳನ್ನು ಶೇರ್ ಮಾಡಿದ್ದು. ಅವರು ಅದರ ಮೇಲೆ ಕ್ವೆರಿ ರೇಸ್ ಮಾಡಿಬಿಟ್ಟು ಮತ್ತೆ ಡಾಕ್ಯುಮೆಂಟ್ಗಳನ್ನು ಕೇಳಿದಾಗ ಎಕ್ಸ್ರೇ ಕಾಪಿ, ಬೇರೆ ಟ್ರೀಟ್ಮೆಂಟ್ ರಿಪೋರ್ಟ್ಗಳು, ನಿಮ್ಮ ಹತ್ರ ಇರುವಂತಹ ಎಲ್ಲ ಡಾಕ್ಯುಮೆಂಟ್ಗಳು ನಮಗೆ ಬೇಕು ಅಂತ ಕೇಳಿದಾಗ ಅದನ್ನು ಕೂಡ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ನಾವು ಕಳಿಸಿದ್ದೇವೆ. ಕಳಿಸಿರೋದಕ್ಕೆ ನಮ್ಮ ಹತ್ರ ಡಾಕೆಟ್ ನಂಬರ್ಗಳು ಪ್ರೂಫ್ ರೂಪದಲ್ಲಿ ಇದ್ದಾವೆ. ಸ್ಟಾರ್ ಹೆಲ್ತ್ ಅದನ್ನು ರಿಸೀವ್ ಮಾಡಲಿಲ್ಲ ಅಂತ ಹೇಳುವ ಹಾಗೂ ಇಲ್ಲ. ಬಿಕಾಸ್ ನೀವು ರಿಸೀವ್ ಮಾಡಿದ್ದೀರಿ ಅಂತ ಸಿಗ್ನೇಚರ್ ಮಾಡಿ ಕೊಟ್ಟಿರುವಂತಹ ಸೀಲ್ಡ್ ಟ್ರೂ ಕಾಪಿ ನಮ್ಮ ಹತ್ರ ಇದೆ. ಅದೇ ಕಾಪಿಯಲ್ಲಿ ಕೆಳಗೆ ಕನ್ಸಾಲಿಡೇಟೆಡ್ ಬಿಲ್ ಅಂತ ಹೇಳುವಂತಹದ್ದು ಕಾಣುತ್ತೆ. ಇದರ ಜೊತೆಯಲ್ಲಿ ಉಳಿದಿರುವಂತಹ ಮೆಡಿಸಿನ್ ಬಿಲ್ಗಳು, ಉಳಿದಿರುವಂತಹ ಕೇಸ್ ಶೀಟು, ಉಳಿದಿರುವಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಡಿಸ್ಚಾರ್ಜ್ ಸಮರಿ, ಪ್ರತಿಯೊಂದನ್ನು ನಿಮಗೆ ನಾವು ಮೊದಲೇ ಕೊಟ್ಟಿದ್ದೇವೆ. ಆಯ್ತಪ್ಪ, ನಿಮಗಿದು ರಿಸೀವ್ ಆಗಲಿಲ್ಲ, ನೀವು ಅದನ್ನೆಲ್ಲೋ ಕಳೆದು ಹಾಕೊಂಡ್ರಿ, ಯೋಚನೆ ಮಾಡೋಣ. ಯು ಫಾರ್ಗಾಟ್, ಯು ಲಾಸ್ಟ್ ಇಟ್ ಅಂತ. ನಾವೇನು ಮಾಡಿದ್ವಿ? ಮಾರ್ಚ್ನಲ್ಲಿ ಮತ್ತೆ ನಿಮಗೆ ಸಾಫ್ಟ್ ಕಾಪಿ ರೂಪದಲ್ಲಿ ಇದನ್ನು ಕೊಟ್ವಿ. ಕೊಟ್ಟಾದ್ಮೇಲೆ ನೀವೇನು ಮಾಡಿದ್ರಿ? ಮತ್ತೆಯೂ ಪುನಃ ಡಾಕ್ಯುಮೆಂಟ್ ಬೇಕು ಅಂತ ಕೇಳಿಕೊಂಡು ಕೂತ್ರಿ. ಬಟ್ ಯು ಡಿಡ್ ನಾಟ್ ಆ್ಯಕ್ಚುಲಿ ಸಿ ಇಫ್ ಯು ಹ್ಯಾಡ್ ದೋಸ್ ಡಾಕ್ಯುಮೆಂಟ್ಸ್. ಸಿಂಪಲ್ ಆಗಿ ವಿಷಯವನ್ನು ಹೇಳ್ತೇನೆ ಸರ್ ನಾನು ನಿಮಗೆ. ಇಫ್ ಯು ಕ್ಲೋಸ್ ಆರ್ ರಿಜೆಕ್ಟ್ ದ ಕ್ಲೇಮ್ ರಿಜೆಕ್ಷನ್ ರೇಷಿಯೋ ಹೆಚ್ಚಾಗುತ್ತೆ. ನೀವು ಅದಕ್ಕೇನು ಮಾಡೋದು? ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿಕೊಂಡು ಕ್ಲೇಮನ್ನು ಓಪನ್ ಇಡೋದು. ಸೊ ದ್ಯಾಟ್ ಯುವರ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಸ್ಟಿಲ್ ಸ್ಟ್ಯಾಂಡ್ಸ್ ಅಪ್. ಈಗ ನನ್ನದೊಂದು ಕ್ವಶನ್ ಇದೆ, ನಮ್ಮ ಆತ್ಮೀಯ ಗ್ರಾಹಕರಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಎಲ್ಲರಿಗೂ ಒಂದು ಕ್ವಶನ್ ಇದೆ. ಸೊ ಈ ಕೇಸಲ್ಲಿ ಕಂಪನಿಯ ಸೈಡ್ ಇಂದ ಏನು ತೊಂದರೆ ಆಗಿದೆ? ಸೊ ಸಾಮಾನ್ಯವಾಗಿ ಗ್ರಾಹಕರಲ್ಲಿ ಕ್ವೆರಿ ಕೇಳಿದಾಗ ಕ್ವೆರಿ ಅಪ್ಡೇಟ್ ಆಗದಿರುವಾಗ, ಯೂಶುವಲಿ ಅಂದ್ರೆ ಕ್ವೆರಿ ಅಪ್ಡೇಟ್ ಆಗದಿರುವಾಗ ಕ್ಲೇಮ್ ಹೋಲ್ಡ್ ಆಗೋದು ಸಾಮಾನ್ಯವಾಗಿ ಇರ್ತದೆ. ಸೊ ಈ ಕೇಸಲ್ಲಿ ಕ್ವೆರಿ ಅಪ್ಡೇಟ್ ಆಗದ್ರಿಂದ ಯಾವಾಗ ಕ್ವೆರಿ ಕಂಪನಿಗೆ ರಿಸೀವ್ ಆಯಿತು ಆವಾಗ ಇಮಿಡಿಯೇಟ್ ಕ್ಲೇಮ್ ಅನ್ನು ಪ್ರಾಸೆಸ್ ಮಾಡಿದ್ದಾರೆ. ಸೊ ನಾನು ನಮ್ಮ ಸ್ಟಾರ್ ಹೆಲ್ತ್ ಗ್ರಾಹಕರಲ್ಲಿ ವಿನಂತಿ ಮಾಡೋದಿಷ್ಟೇ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಇಂಥ ಇನ್ಫಾರ್ಮೇಶನ್ಗೆ ಯಾವುದೇ ಬಾದರ್ ಕೊಡಬೇಡಿ. ನೀವು ಸ್ಟಾರ್ ಹೆಲ್ತ್ ಅನ್ನು ಇವತ್ತು ನೋಡುವುದಲ್ಲ, ಸ್ಟಾರ್ ಹೆಲ್ತ್ ಪ್ರಾರಂಭವಾದ 2006ರಿಂದ 20 ವರ್ಷಗಳಿಂದ ಭಾರತಾದ್ಯಂತ ವಿವಿಧ ಲೊಕೇಶನ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಇವನ್ ನಾವು BC ರೋಡ್ ಬ್ರಾಂಚ್ ಹೇಳುವುದಾದ್ರೆ ಕಳೆದ ವರ್ಷದಲ್ಲಿ ನಾವು 13 ಕೋಟಿ ರೂಪಾಯಿಯನ್ನು ಫ್ರೆಶ್ ರಿನ್ಯೂವಲ್ ಕಲೆಕ್ಟ್ ಮಾಡಿದ್ದೇವೆ. ಸೊ ಅದರಲ್ಲಿ 6.25 ಕೋಟಿಯನ್ನು ಕ್ಲೇಮ್ ಕೊಟ್ಟಿದ್ದೇವೆ. ಅಂದ್ರೆ ನಮ್ಮಲ್ಲಿ ರೆಗ್ಯುಲರ್ ಕ್ಲೇಮ್ ಪಡೆಯುವವರು ತುಂಬಾ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಸೊ ಇಂಥ ಯಾವುದೇ ಬರುವ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ರೂಮರ್ಸ್ ಗಳಿಗೆ ತಲೆ ಕೊಡಬೇಡಿ. ಸೊ ಸ್ಟಾರ್ ಹೆಲ್ತ್ ಮೇಲೆ ನಂಬಿಕೆ ಇಡಿ. ನಿಮ್ಗೆ ಏನಾದ್ರು ತೊಂದರೆ ಇದ್ದಲ್ಲಿ ದಯವಿಟ್ಟು ನಿಮ್ಮ ಹತ್ತಿರದ ಏಜೆಂಟ್ ಗಳಿಗೆ ಒಂದು ಮಾಹಿತಿಯನ್ನು ತಿಳಿಸಿ. ಯಾಕಂದ್ರೆ ನಮ್ಮಲ್ಲಿ ಲಕ್ಷಾಂತರ ಜನ ಏಜೆಂಟ್ ಗಳಿದ್ದಾರೆ. ಅಥವಾ ಅದಕ್ಕೆ ಸಂಬಂಧಪಟ್ಟ ನಿಯರೆಸ್ಟ್ ಬ್ರಾಂಚ್ ಹೋಗಿ ಕನ್ಸಲ್ಟ್ ಆಗಿ. ಸೊ ಈ ಕೇಸಲ್ಲಿ ನಾನು ಆಶಿ ಸಾವರ್ಕರ್ ಅವರ ಕೇಸಲ್ಲಿ ಹೇಳುವುದಾದ್ರೆ, ಅವರು ಯಾಕೆ ಮೊದಲು ಒಂದು ಹತ್ತಿರದ ಒಂದು ಬ್ರಾಂಚ್ ಹೋಗಿ ಅವರು ಕನ್ಸಲ್ಟ್ ಮಾಡಲಿಲ್ಲ ಅಥವಾ ಒಂದು ಲೋಕಲ್ ಏಜೆಂಟ್ ಅಂತ ಬರೀ ತಿಳಿಸಿದ್ರು, ಇಷ್ಟವನ್ನ ಅವರು ಮಾಡ್ಬೇಕಂತ ವಿಷಯ ಬರುವಂತಿರಲಿಲ್ಲ. ಸ್ಟಾರ್ ಹೆಲ್ತ್ ಯಾವತ್ತು ನಿಮ್ಮ ಜೊತೆಗಿದೆ. ಸೊ ಇಂತಹ ಒಂದು ನೆಗೆಟಿವ್ ಇನ್ಫಾರ್ಮೇಶನ್ ಗಳು ಇನ್ನು ಮುಂದಕ್ಕೆ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದರೆ ಅದಕ್ಕೆ ತಲೆ ಕೆಡಿಸಿಕೊಳ್ಬೇಡಿ. ಯಾಕಂತ ಹೇಳಿದ್ರೆ ಅವರ ಸ್ವಂತ ಲಾಭಕ್ಕೋಸ್ಕರ, ಅವರ ಪ್ರಚಾರಕ್ಕೋಸ್ಕರ ಅಥವಾ ಅವರ ವೀಕ್ಷಕರು ಜಾಸ್ತಿ ಆಗ್ಬೇಕಂತ ಹೇಳಿ ಇಂತಹ ಒಂದು ನೆಗೆಟಿವ್ ಇನ್ಫಾರ್ಮೇಶನ್ ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದು ಸಾಮಾನ್ಯ. ಆ ಸಂದರ್ಭದಲ್ಲಿ ನಮಗೆ ಅದರಿಂದ ಏನು ತೊಂದರೆ ಆಗಿದೆ, ನಮ್ಮ ಪಾಲಿಸಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಉಂಟಾ, ಅದನ್ನು ನೀವು ನಿಮ್ಮ ಏಜೆಂಟ್ ಹತ್ರ ಅದನ್ನು ತಿಳಿಸಿದ್ರೆ ಖಂಡಿತವಾಗಿಯೂ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ನಾವಿದ್ದೇವೆ, ಎಲ್ಲ ಲೊಕೇಶನ್ ಗಳಲ್ಲಿ ಸ್ಟಾರ್ ಹೆಲ್ತ್ ಆಫೀಸ್ ಇದೆ. ಎಂತದೊಂದು ಸಮಸ್ಯೆ ಆದಲ್ಲಿ ದಯವಿಟ್ಟು ಶಾಖೆಗೆ ಭೇಟಿ ಕೊಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು. ನೀವೇ ಹೇಳ್ತಿದ್ದೀರಿ ಸರ್, 13 ಕೋಟಿ ರೂಪಾಯಿಯಷ್ಟು ರಿನ್ಯೂವಲ್ ಪ್ರೀಮಿಯಂ ಅನ್ನು ತಗೊಂಡಿದ್ದೇವೆ ನಾವು, ಆದರೆ 6.5 ಕೋಟಿಯಷ್ಟು ಡಿಸ್ಬರ್ಸ್ಮೆಂಟ್ ಅನ್ನು ಕೂಡ ಮಾಡಿದ್ದೇವೆ ಅಂತ. ದಟ್ ಸ್ಟ್ಯಾಂಡ್ಸ್ ರಫ್ಲಿ ಅರೌಂಡ್ 50% ಆಫ್ ಇನ್ಕರ್ಡ್ ಕ್ಲೇಮ್ ರೇಷಿಯೋ. ಇನ್ಕರ್ಡ್ ಕ್ಲೇಮ್ ರೇಷಿಯೋ ಅಂತ ಹೇಳುವಂತಹದ್ದು ಒಂದು ಕಂಪನಿ ಎಷ್ಟು ಪ್ರೀಮಿಯಮ್ಸ್ ಅನ್ನ ಕಲೆಕ್ಟ್ ಮಾಡುತ್ತೆ, ಆ ಕಲೆಕ್ಟ್ ಮಾಡಿರುವಂತಹ ಪ್ರೀಮಿಯಂನ ಎಷ್ಟು ಮೊತ್ತವನ್ನು ವಾಪಸ್ ಕ್ಲೇಮ್ ರೂಪದಲ್ಲಿ ಕೊಡುತ್ತೆ ಅಂತ.
ಬೆಟರ್ ಇನ್ಶೂರರ್ಸ್, ಗುಡ್ ಇನ್ಶೂರರ್ಸ್ ಹ್ಯಾವ್ ಇಟ್ ಅರೌಂಡ್ 80-85%. ನಿಮ್ಮ ನ್ಯಾಷನಲ್ ಆವರೇಜ್ ಇರುವಂತಹದ್ದೇ 67%ನ ಆಸುಪಾಸಿನಲ್ಲಿ. ಈಗ ನೀವೇ ಆನ್ ದ ರೆಕಾರ್ಡ್ ಯು ಆರ್ ಸ್ಟೇಟಿಂಗ್ ದಟ್ ಫಾರ್ 13 crores ಆಫ್ ಪ್ರೀಮಿಯಮ್ಸ್ ಕಲೆಕ್ಟೆಡ್ 6.5 ಕೋಟಿ ರೂಪಾಯಿಯಷ್ಟು ಕ್ಲೇಮ್ಸ್ ಅನ್ನ ಡಿಸ್ಬರ್ಸ್ ಮಾಡಿದ್ದೀವಿ ಅಂತ. ಸೊ ಯಾರ್ ಇನ್ಕರ್ಡ್ ಕ್ಲೇಮ್ ರೇಷಿಯೋ ಈಸ್ ಅರೌಂಡ್ 50%, ವಿಚ್ ಇಸ್ ವೆಲ್ ಬಿಲೋ ಯೋರ್ ನ್ಯಾಷನಲ್ ಆವರೇಜ್. ಇನ್ನೊಂದು, ನಂಬರ್ ಆಫ್ ಕಂಪ್ಲೇಂಟ್ಸ್ ಫಾರ್ 10,000 ಪಾಲಿಸೀಸ್ ಅಂತ ಹೇಳುವಂತಹ ನಂಬರ್ ಇದೆ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನದ್ದು ಆ ನಂಬರ್ ಎಷ್ಟಿದೆ ಅನ್ನೋದನ್ನು ನಾನು ತೋರಿಸ್ತೀನಿ. ಲೀಡಿಂಗ್ ಇನ್ಶೂರರ್ಸ್ ಜೊತೆಗೆ ಕಂಪೇರ್ ಮಾಡಬೇಕಾದ್ರೆ ಯು ಆರ್ ದ 3rd ವರ್ಸ್ಟ್ ಇನ್ಶೂರೆನ್ಸ್ ಕಂಪನಿ ವಿತ್ ದ ನಂಬರ್ ಆಫ್ ಕಂಪ್ಲೇಂಟ್ಸ್ ದಟ್ ಹ್ಯಾವ್ ಬೀನ್ ಫೈಲ್ಡ್ ಅಗೇನ್ಸ್ಟ್ ಯು. ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡೋದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಫಾಲೋವಿಂಗ್ ಅನ್ನು ಹೆಚ್ಚು ಮಾಡೋದಕ್ಕೆ ಈ ಪೋಸ್ಟನ್ನು ನಾನು ಹಾಕಿದ್ದಾಗಿರಲಿಲ್ಲ. ನಾನು ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರಬಹುದು, ಬಟ್ ಬಿಫೋರ್ ದ್ಯಾಟ್ ಐ ಆಮ್ ಅ ಹಸ್ಬೆಂಡ್ ಆಫ್ ಅ ಡಿಸೀಸ್ಡ್ ವೈಫ್ ಹೂ ವಾಸ್ ಅ ಕಸ್ಟಮರ್ ಫಾರ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್. ಶಿ ಟ್ರಸ್ಟೆಡ್ ಹರ್ ಪೇರೆಂಟ್ಸ್ ಹೆಲ್ತ್ ವಿತ್ ಹರ್ ಮನಿ ಆ್ಯಂಡ್ ದ ಇನ್ಶೂರೆನ್ಸ್ ದ್ಯಾಟ್ ಶಿ ಬಾಟ್ ವಿತ್ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್. ನೀವು ಅದನ್ನ ಅರ್ಥ ಮಾಡಿಕೊಳ್ಳಿ ಮೊದಲು. ನೀವಿಲ್ಲಿ ಹೋಗಿಬಿಟ್ಟು ಪೇಷಂಟ್ ರೆಕಾರ್ಡ್ ಅನ್ನ, ಅವರ ಬಿಲ್ ಅಮೌಂಟ್ ಅನ್ನ, ಅವರ ಹಾಸ್ಪಿಟಲೈಸೇಷನ್ ಅನ್ನ ಶೇರ್ ಮಾಡ್ತಿದ್ದೀರಲ್ಲ, ದಿಸ್ ಈಸ್ ಅಗೇನ್ಸ್ಟ್ ದ ಪ್ರೈವಸಿ ಆಫ್ ದ ಡಿಸೀಸ್ಡ್ ಪೇಷಂಟ್. ಅದು ನಿಮಗೆ ಗೊತ್ತಿದೆಯಾ? ಅದನ್ನು ನೀವು ಆಲೋಚನೆ ಮಾಡಿದ್ದೀರಾ? ಇದು ಯಾವುದನ್ನು ಆಲೋಚನೆ ಮಾಡದೆ ಕಮಿಂಗ್ ಕ್ಲೀನ್ ಅಂತ ಹೇಳಿಕೊಂಡು ಏನನ್ನ ನೀವು ಮಾಡ್ತಿರುವಂತಹದ್ದು? ವಾಟ್ ಈಸ್ ದ್ಯಾಟ್ ಯು ಆರ್ ಡೂಯಿಂಗ್ ರೈಟ್ ನೌ? ನೀವು ಮಾಡ್ತಿರೋದು ಸರಿ ಅಂತ ಅಟ್ಲೀಸ್ಟ್ ನಿಮಗಾದ್ರೂ ಅನ್ನಿಸ್ತಾ ಇದೆಯಾ? ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳನ್ನೇ ಬಳಕೆ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ ಅನ್ನು ನೀವು ಪ್ರಮೋಟ್ ಮಾಡೋದಿಲ್ವಾ? ಅಲ್ಲೂ ಕೂಡ ಅವರ ಫಾಲೋವರ್ಸ್ ಎಷ್ಟಿದ್ದಾರೆ, ಅವರನ್ನು ಯಾರು ನೋಡ್ತಾರೆ ಅಂತ ಹೇಳಿಕೊಂಡು ನಿಮ್ಮ ಪ್ರಾಡಕ್ಟ್ ಅನ್ನು ನೀವು ಮಾರಾಟ ಮಾಡ್ತಿಲ್ವಾ? ಈಸಂಟ್ ದ್ಯಾಟ್ ಅ ಪಾರ್ಟ್ ಆಫ್ ಯುವರ್ ಬಿಸ್ನೆಸ್? When you want positive feedback from your promoters, you should also be okay to face negative feedback from a customer who has faced the brunt of your foolishness. ಇದನ್ನು ಇಲ್ಲಿಗೆ ನಿಲ್ಲಿಸೋದಕ್ಕೆ ಬೇಡ ನಾವು ಹೋಗುವಂತಹದ್ದು. ಐ ವಿಲ್ ಕಂಟಿನ್ಯೂ ಫೈಲಿಂಗ್ ಅ ಡಿಫೇಮೇಷನ್ ಕೇಸ್. ಐ ವಿಲ್ ಕಂಟಿನ್ಯೂ ಫೈಟಿಂಗ್ ದಿಸ್ ಇನ್ ದ ಕೋರ್ಟ್. ಇದೆಲ್ಲದರ ಜೊತೆಗೆ ಇವತ್ತು ನಾನು ಇದನ್ನು ಒಂದಿಷ್ಟು ಜನರ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ಅವ್ರು ಹೇಳಿದರು, ಸರ್, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನೆಟ್ವರ್ಕಲ್ಲಿ ತುಂಬ ಜನ ಏಜೆಂಟ್ಗಳಿದ್ದಾರೆ, ತುಂಬ ಜನ ಮ್ಯಾನೇಜರ್ಸ್ ಇದ್ದಾರೆ, ಅವರು ಬಂದು ನಿಮ್ಮ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡಬಾರ್ದಲ್ಲ, ಎಲ್ಲಾದರೂ ಹೋಗ್ತಿರ್ಬೇಕಾದ್ರೆ ನಿಮಗೆ ಹೊಡಿಬಾರ್ದಲ್ಲ, ಒಬ್ಬರೇ ಪೇರೆಂಟ್ ಅಲ್ವಾ, ನೀವು ಆಲೋಚನೆ ಮಾಡಬೇಕಲ್ವಾ ಅಂತ. ಅಮ್ಮನ ಹತ್ರ ಬೆಳಗ್ಗೆ ಹೇಳ್ತಾ ಇದ್ದೆ, ಅಮ್ಮ ಹೀಗೆ ಹಾಕಿದ್ದಾರೆ ಪೋಸ್ಟ್, ನಾನು ಇವರ ವಿರುದ್ಧ ಮಾತಾಡ್ತೀನಿ ಈಗ ಅಂತ. ಅಮ್ಮ ಹೇಳಿದರು, ನಮಗೆ ಯಾಕೆ, ಏನಾದರೂ ಆದರೆ ನಾಳೆ ಅಂತ. ಇದೇ ಆಲೋಚನೆಯನ್ನು ಮಾಡಿಕೊಂಡು ಎಷ್ಟು ಜನ ಸರ್ ನಿಮ್ಮನ್ನು ಹೀಗೆ ಬಿಡೋದು? 2006ರಿಂದ ಬಿಸ್ನೆಸ್ ಮಾಡಿಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರಿ. ದ ಫಸ್ಟ್ ಬೇಸಿಕ್ ಎಥಿಕ್ ಆಫ್ ಬಿಸ್ನೆಸ್ ಇಸ್ ಟು ಟ್ರೀಟ್ ದ ಕಸ್ಟಮರ್ ವೆಲ್. ನೀವು ಉಳಿದದ್ದು ಯಾವುದನ್ನು ಮಾಡಬೇಕಾಗಿರಲಿಲ್ಲ. ಕಸ್ಟಮರ್ಗಳನ್ನು, ಅವರ ಕ್ಲೇಮ್ಗಳನ್ನು ರಿಜೆಕ್ಟ್ ಮಾಡದೇ ಇದ್ದಿದ್ದರೆ ಯು ಡಿಡೆಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಎಲ್ಸ್. ಎಲ್ಲವೂ ಸರಿದಾರಿಗೆ ಬರ್ತಿತ್ತು. ನನ್ನ ಪ್ರತಿಯೊಂದು ಕ್ಲೇಮನ್ನು ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ನೀವು ಅಪ್ರೂವ್ ಮಾಡಿದ್ದಿದ್ರೆ, ಆ್ಯಂಡ್ ಆಲ್ಸೋ ಯು ಗೋ ಆನ್ ಟು ಟೆಲ್ ದಟ್ ಇಲ್ಲ, ನಾವು 2 ಕ್ಲೇಮನ್ನು ಭಾರಿ ಚಂದಕ್ಕೆ ಅಪ್ರೂವ್ ಮಾಡಿದ್ವಿ, 3ನೇಯದ್ದು 4ನೇಯದ್ದನ್ನು ಜುಲೈನಲ್ಲಿ ಅಪ್ರೂವ್ ಮಾಡಿದ್ವಿ ಅಂತ. ಇಫ್ ಯು ವೇರ್ ಅ ವೆರಿ ಗುಡ್ ಇನ್ಶೂರೆನ್ಸ್ ಕಂಪನಿ ಯು ವುಡ್ ಹ್ಯಾವ್ ಡನ್ ಇಟ್ ಇನ್ ಡಿಸೆಂಬರ್. ಆ್ಯಂಡ್ ಇಫ್ ಯು ವೇರ್ ಅ ವೆರಿ ಗುಡ್ ಇನ್ಶೂರೆನ್ಸ್ ಕಂಪನಿ, ದಿಸ್ ಇಸ್ ನಾಟ್ ಸಮಥಿಂಗ್ ಟು ಬೋಸ್ಟ್ ಅಬೌಟ್ ಆಲ್ಸೋ. ನಾನು ನಿಮಗೆ ಪ್ರೀಮಿಯಂ ಪೇ ಮಾಡುವಂತಹದ್ದು, ನೀವು ನನಗೆ ಆರೋಗ್ಯದ ಸಮಸ್ಯೆ ಬಂದಾಗ, ನಾನು ಅದನ್ನು ಕ್ಲೇಮ್ ಮಾಡಿದಾಗ ಅದನ್ನು ಆಕ್ಸೆಪ್ಟ್ ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ. Unless I hide something, unless I am defrauding, you don't have any rights to reject it. ಇದು 2 ಇಲ್ಲ ಅಲ್ವಾ? ಇದು 2 ಇಲ್ಲ ಅಂದ ಮೇಲೆ ನೀವು ಯಾಕೆ ನಾವು ಕ್ಲೇಮ್ ಆಕ್ಸೆಪ್ಟ್ ಮಾಡಿದ್ವಿ ಅಂತ ಹೇಳೋದನ್ನು ದೊಡ್ಡ ವಿಷಯ ಮಾಡ್ತಿದ್ದೀರಿ? ಯು ಆಕ್ಸೆಪ್ಟೆಡ್ ದ ಕ್ಲೇಮ್ ಯಾವಾಗ? ವೆನ್ ಯು ರಿಯಲೈಸ್ ದ್ಯಾಟ್ ದಿಸ್ ಇಸ್ ಬ್ಲೋಯಿಂಗ್ ಔಟ್ ಆಫ್ ಪ್ರಪೋರ್ಷನ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದೆ, ಪೋಸ್ಟ್ ವೈರಲ್ ಆಯಿತು, ವೈರಲ್ ಆದ ಮೇಲೆ ನಿಮ್ಮ ಸೋಷಿಯಲ್ ಮೀಡಿಯಾ ಟೀಮಿನವರು ಕಾಲ್ ಮಾಡಿಬಿಟ್ಟು ಹೇಳಿದಂತಹದ್ದು. ಅದೇ ವ್ಯಕ್ತಿ 19 ನಿಮಿಷದ ವಿಡಿಯೋ ಇದೆಯಲ್ಲ, ಆ ಆಡಿಯೋ ಇದೆಯಲ್ಲ, ಅದೇ ಮನುಷ್ಯ ಹೇಳ್ತಾನೆ, ನೀವು ಇನ್ಯಾರನ್ನು ಬೇರೆಯವರನ್ನು ಮಾತಾಡಿಸಬೇಕಾಗಿಲ್ಲ, ನಾನೇ ನಿಮಗೆ ಕಾಲ್ ಮಾಡ್ತೇನೆ, ನಾನೇ ನಿಮ್ಮ ಕ್ಲೇಮನ್ನು ಆಕ್ಸೆಪ್ಟ್ ಮಾಡಿಸ್ತೇನೆ ಬುಧವಾರದೊಳಗೆ ಅಂತ 31 ಜುಲೈಗೆ ಅವನು ಹೇಳಿದ್ದು. ಅದಾಗಿ 3 ದಿನ ಅಲ್ಲ, ವಾರ ಕಳೆದರೂ ಕೂಡ ಆ ವ್ಯಕ್ತಿ ಮತ್ತೆ ಮಾತಾಡಲಿಲ್ಲ. ನಾನು ಮತ್ತೆ ಇನ್ನೊಂದು ಪೋಸ್ಟ್ ಹಾಕಿದೆ. ಪೋಸ್ಟ್ ಹಾಕಿದ ಮೇಲೆ 7ನೇ ಆಗಸ್ಟ್ಗೆ ಪ್ರೊಬ್ಯಾಬ್ಲಿ ಈ ದುಡ್ಡು ನನಗೆ ಬಂದದ್ದು. ಸೊ ಇಫ್ ಯು ವಾಂಟ್ ಟು ಹ್ಯಾವ್ ದಿಸ್ ಡಿಸ್ಕಷನ್ ಮೋರ್, ಪ್ಲೀಸ್ ಡೂ ಇಟ್ ಹಿಯರ್. ಯಾರಿಗೋ ಗೊತ್ತಿಲ್ಲದೆ ಇರುವ ಹಾಗೆ, ಎಲ್ಲೋ ನನಗೆ ಕಾಣದೇ ಇರುವ ಹಾಗೆ ನೀವು ವಿಡಿಯೋಗಳನ್ನು ಕಳಿಸಿದರೆ ಅದರಿಂದ ಏನೂ ಉಪಯೋಗ ಇಲ್ಲ ಸರ್. ಇದರ ಜೊತೆಗೆ ನನಗೆ ಈ ವಿಡಿಯೋವನ್ನು ಕಳಿಸಿದವರು ಒಂದು ಮಾತನ್ನು ಹೇಳಿದರು, ಆಶೀಶ್ ಸರ್, ನಿಮ್ಮ ಮೇಲೆ ಅವರು ಕಂಪ್ಲೇಂಟ್ ಕೊಡ್ತಾರಂತೆ, ಕೇಸ್ ಫೈಲ್ ಮಾಡ್ತಾರಂತೆ ಅಂತ. ಪ್ಲೀಸ್ ಗೋ ಅಹೆಡ್, ಫೈಲ್ ದ ಕೇಸ್, ಐ ವಿಲ್ ಫೈಟ್ ಇಟ್. ಮಾಡಿ. ಇಫ್ ಯು ಆರ್ ರೈಟ್, ಸತ್ಯ ಹೊರಗೆ ಬರಲಿ ಅಲ್ಲ. ಲೆಟ್ ಅಸ್ ಸಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.